ಮೊಟ್ಟ ಮೊದಲ ಬಾರಿಗೆ ವಯಸ್ಕರ ಶಿಕ್ಷಣ ಆಚರಣೆ ತಂದಿದ್ದು ಬಸವಣ್ಣವರು. 12ನೇ ಶತಮಾನ ಇರ್ತಕ್ಕಂಥ ಯಾವುದೇ ವಚನ ತೆಗೆದುಕೊಳ್ಳ್ರೆ ಅಂಥ ವಚನವನ್ನ ಇವತ್ತು ಎಂತೆಂಥ ದೊಡ್ಡ ವಿದ್ವಾಂಸರುಗಳು, ಪಂಡಿತರುಗಳು ಅಥವಾ ಜ್ಞಾನಪೀಠ ಪ್ರಶಸ್ತಿ ಪಡ್ತಕ್ಕಂಥವರು ಯಾರೂ ಕೂಡ ಒಂದು ವಚನವನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ಕೆಟಗರಿಗೆ ಮಾತ್ರ ಸಂಸ್ಕಾರ ಇದೆ, ಮತ್ತೆ ಶೂದ್ರರಿಗಿಲ್ಲ, ಪಂಚಮರಿಗಿಲ್ಲ. ಹಾಗಾದ್ರೆ ಅವರು ಈ ಒಂದು ಕೆಟಗರಿ ಬರಲಿಕ್ಕೆ ಹೇಗೆ ಸಾಧ್ಯ ಉಂಟು? ಧರ್ಮದಲ್ಲಿರ್ತಕ್ಕಂಥ ಒಂದು ಘರ್ಷಣೆ ಇದೆಯಲ್ಲ, ಅದರಿಂದನೇ ಇವತ್ತು ಜಗತ್ತು ಹೊತ್ತು ಹುರಿತಾ ಇದೆ ಅಂತ ಮಾಡ್ತಾರೆ. ಧರ್ಮದ ಯಾವ ವ್ಯಕ್ತಿ ಡಿಸ್ಕ್ರಿಮಿನೇಷನ್ ಮಾಡ್ತಾನಲ್ಲ, ಇನ್ನೊಬ್ಬ ವ್ಯಕ್ತಿನ ಡಿಸ್ಕ್ರಿಮಿನೇಷನ್ ಮಾಡಿಬಿಟ್ಟು ಅವನು ಕೀಳು ನಾನು ಮೇಲೆ ಅಂತ ತಿಳ್ಕೊಂಡು ಹೇಳ್ತಾನಲ್ಲ, ಅವನು ಪರಮತಕ್ಕೆ ಹೋಗೋದಿಲ್ಲ. ಎವರೆಸ್ಟ್ ಶಿಖರ ಇದೆಯಲ್ಲ, ಅದು ವಿಶ್ವದ ಅತ್ಯಂತ ಎತ್ತರವಿರ್ತಕ್ಕಂಥ ಶಿಖರ. ಅದು ಆ ಶಿಖರಕ್ಕಿಂತಲೂ ಕೂಡ ಎತ್ತರವಿರ್ತಕ್ಕಂಥ ಶಿಖರ ಯಾವುದೂ ಕೂಡ ಇಲ್ಲ. ಹಾಗೆ ಬಸವಣ್ಣ ಕೊಡ್ತಕ್ಕಂಥ ತತ್ವ ಇದೆಯಲ್ಲ, ಅದೇ ಹೈಯೆಸ್ಟ್. ಅದು ಅದಕ್ಕಿಂತ ಹೆಚ್ಚಿಗೆ ಐತೆ ಸಾಧ್ಯ. ಬಸವಣ್ಣ ಅಂತ ಲಿಂಗಾಯತರಿಗೆ ಸೀಮಿತ ಖಂಡಿತ ಅಲ್ಲ. ಅದು ಯಾರಿಗೆ ಪರಮಾತ್ಮ ಬೇಕು ಅಂತ ಹೇಳ್ತಾರೋ ಅವೆಲ್ಲರಿಗೂ ಕೂಡ ಬಸವಣ್ಣ ಬೇಕು. ಯಾರಿಗೆ ನೀತಿ ಅಂತಕ್ಕಂಥದ್ದು ಬೇಕು ಅಂತಿದೆಯೋ ಅವೆಲ್ಲರಿಗೂ ಕೂಡ ಬಸವಣ್ಣ ಬೇಕು. ಯಾರಿಗೆ ಆರ್ಥಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ, ನೈತಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ ಯಾವ ಒಂದು ವಿಷಯದಲ್ಲೇ ಆಗಿರಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಸ್ಟಡಿ ಮಾಡಬೇಕು ಅಂತಿದ್ರೋ, ಅಳವಡಿಸ್ಕೋಬೇಕು ಅಂತಿರೋ ಅವೆಲ್ಲರಿಗೂ ಕೂಡ ಬಸವಣ್ಣನೇ ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಬಸವ ಜಯಂತ್ಯೋತ್ಸವವನ್ನು ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡು ಅಂದ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳು. ಅಮೆರಿಕಾದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ ಒಬಾಮಾ ಅವರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಗಾಂಧೀಜಿಯವರ ಬಗ್ಗೆ ಬಹಳ ಪ್ರೌಢವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ತಾ, ಇವತ್ತು ಮಾರ್ಟಿನ್ ಲೂಥರ್ ಕಿಂಗನ್ನು ನಾವು ನೋಡಬೇಕು ಅಂತಿದ್ದರೆ ಅವರ ಒಂದು ವ್ಯಕ್ತಿತ್ವವನ್ನು ನಾವು ಇದು ಗಮನಿಸ್ಕೊಂಡ್ರೆ ಅದಕ್ಕೆ ಪ್ರೇರಣೆ ಯಾರು ಅಂತಂದರೆ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತಾರೆ. ಅದೇ ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಮಾತು ಹೇಳ್ತಾರೆ, ನಾನು ಬಸವಣ್ಣನ ದಾರಿಯಲ್ಲಿ ನಡೆದು ಬರುತ್ತಲಿದ್ದೆ. ಬಸವಣ್ಣನವರು ಪೂಜ್ಯ ವ್ಯಕ್ತಿಗಳಾಗಿದ್ದರು. ಅವರು ಕೊಟ್ಟಂಥ ತತ್ವಗಳು ಭಾಳ ವಿಶೇಷವಾಗಿರ್ತಕ್ಕಂಥವು. ಅವರು ಅದನ್ನು ಆಚರಣೆಗೆ ತಂದು ತೋರಿಸಿದ್ದರು. ನಾನು ಅದರಲ್ಲಿ ಕಾಯಕ ತತ್ವ, ಅಹಿಂಸಾ ತತ್ವವನ್ನು ನಾನು ಆಚರಣೆ ಮಾಡಿದ್ದೇನೆ. ನೀವುಗಳು ಅವರ ಅನುಯಾಯಿಗಳಿರ್ತಕ್ಕಂಥ ನೀವುಗಳು ಇಂದು ಬಸವಣ್ಣರ ಒಂದು ತತ್ವಗಳನ್ನು ಆಚರಣೆಗೆ ತಂದಿದ್ದಾರೆ. ಆದರೆ ಭಾರತವನ್ನೇ ಏಕೆ ಜಗತ್ತಿನ ಉದ್ಧಾರ ಮಾಡಬಲ್ಲರು ಅಂತಕ್ಕಂಥ ಮಾತನ್ನು ಗಾಂಧಿಯವರು ಹೇಳ್ತಾರೆ. ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ, ಒಂದು ಪಕ್ಷ ಅದೇ ಮಾಜಿ ಅಧ್ಯಕ್ಷ ಒಬಾಮಾಗೆ ನೇರವಾಗಿ ಬಸವಣ್ಣರು ಕೂಡ ಸಿಕ್ಕಿದ್ದರೆ ಸಿಗುವಂಥ ರೀತಿ ನಾವು ಮಾಡಿದ್ದೆ ಆದರೆ ಇವತ್ತು ಇಡೀ ಅಮೆರಿಕ ದೇಶವು ಕೂಡ ಭಾಳ ಆಶ್ಚರ್ಯ ಪಡ್ತಾ ಇತ್ತು ಅಂತ ತಿಳ್ಕೊಂಡು ನೋಡ್ತೇವೆ. ಹೀಗೆ ಬಸವಣ್ಣರ ತತ್ವ ಅದು ಸಾಮಾನ್ಯ ತತ್ವವಲ್ಲ, ವಿಶ್ವಕ್ಕೆ ಒಂದು ಯೂನಿಕ್ ಆಗಿರ್ತಕ್ಕಂಥ ಒಂದು ಅನನ್ಯವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥವ್ರು ಅಂತ ತಿಳ್ಕೊಂಡು ನೋಡ್ತೇವೆ. 12ನೇ ಶತಮಾನ ಇಡೀ ಜಗತ್ತಿಗೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಶತಮಾನ, ಇಡೀ ಜಗತ್ತಿಗೆ ಮಹಾಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಶತಮಾನ, ಇಡೀ ಜಗತ್ತನ್ನೇ ಆಧ್ಯಾತ್ಮಿಕ ರಂಗದಲ್ಲಿ ಮುಡಿಸಿರ್ತಕ್ಕಂಥ ಒಂದು ಶತಮಾನ ಅಂತ ತಿಳ್ಕೊಂಡು ನೋಡ್ತೇವೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಜಗತ್ತಿನಾದ್ಯಂತ ಬೇಕಾದಷ್ಟು ಜನ ಪ್ರವಾದಿಗಳಾಗೋಗಿದ್ದಾರೆ. ಆದರೆ ಅವರ ಕಾಲದಲ್ಲಿಯೇ ಅವರ ಅನುಯಾಯಿಗಳು ಅಂತ ತಿಳ್ಕೊಂಡು ಹೇಳ್ತೀವಲ್ಲ, ಅವರು ಅವರಷ್ಟೇ ಅಂದರೆ ಪ್ರವಾದಿಗಳಷ್ಟೇ ಮೇಲ್ಮಟ್ಟಕ್ಕೆ ಹೋಗಿರ್ತಕ್ಕಂಥ ನಾವು ಯಾವ ಪ್ರವಾದಿಯಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣ ಮಾಡ್ತಕ್ಕಂಥ ಕ್ರಾಂತಿ ಏನು ಅಂತಂದರೆ, ಅವರ ಕಾಲದಲ್ಲಿಯೇ ಸಾವಿರಾರು ಜನ, ಲಕ್ಷಾಂತರ ಜನ ಬಸವಣ್ಣ ತತ್ವವನ್ನು ಅಳವಡಿಸಿಕೊಂಡ್ರು, ಆಚರಣೆ ಮಾಡಿಕೊಂಡ್ರು. ಆನಂತರ ಅದೇ ಥರದಲ್ಲಿ ಬಸವಣ್ಣ ಏನು ಕೊಟ್ಟರಲ್ಲ ಅದನ್ನು ವಚನಗಳಾಗಿ ತಾವೇ ಅದನ್ನು ರಚನೆ ಮಾಡಿಬಿಟ್ಟು ಬಸವಣ್ಣ ಎತ್ತರಕ್ಕೆ ಹೋಗಿರ್ತಕ್ಕಂಥವ್ರು ಅಂತ ತಿಳ್ಕೊಂಡ್ಬಿಡ್ತೇವೆ. ಅಂದರೆ ಅದಕ್ಕೆಲ್ಲಕ್ಕೂ ಕೂಡ ಕಾರಣ ಅಲ್ಲಿ ಬಸವಣ್ಣ ಅಂತ ತಿಳ್ಕೊಂಡ್ಬಿಡ್ತೇವೆ. ಅಂದರೆ ಬಸವಣ್ಣರು ತಮ್ಮನ್ನಷ್ಟೇ ಉದ್ಧಾರ ಮಾಡ್ತಕ್ಕಂಥದ್ದಲ್ಲ, ಇಡೀ ಅಂದಿನ ಸಮಾಜವನ್ನು ತಮ್ಮೆತ್ತರಕ್ಕೆ ಕರ್ಕೊಂಡೋದ್ರು ಅಂತ ತಿಳ್ಕೊಂಡು ನೋಡ್ತೇವೆ ಅಲ್ಲಿ ಬಸವಣ್ಣ. ಇದು ಮುಖ್ಯವಾಗಿರ್ತಕ್ಕಂಥ ಕ್ರಾಂತಿ. ನಾವು ನೋಡ್ತೇವೆ, ಎಲ್ಲ ಪ್ರವಾದಿಗಳು ನೋಡ್ತೇವೆ. ಬೇಕಂದ್ರೆ ನಾನು ಅವರ ಹೆಸರನ್ನ ಹೇಳಲಿಕ್ಕೆ ಆಗೋದಿಲ್ಲ, ನೀವು ಯೋಚನೆ ಮಾಡ್ತಾ ಹೋಗಿ ಯಾವುದೇ ಪ್ರವಾದಿಯ ಕಾಲದಲ್ಲಿ ಅವರ ಅನುಯಾಯಿಗಳು ಅವರಷ್ಟೇ ಎತ್ತರ ಇದ್ರ ಅಂತ ತಿಳ್ಕೊಂಡು ನೋಡ್ಕೊಂಡು ಗೊತ್ತಾಗುತ್ತೆ. ಆದರೆ ಶರಣರು ಹಾಗಲ್ಲ, ಲಕ್ಷಾಂತರ ಜನ ಶರಣರು. ಪ್ರಭುದೇವರ ತೆಗೆದುಕೊಳ್ರಿ, ಅಕ್ಕಮ್ಮದೇವ್ರ ತೆಗೆದುಕೊಳ್ರಿ, ಮಡಿವಾಳ ಮಾಚಿದೇವರನ್ನ ತೆಗೆದುಕೊಳ್ರಿ, ಚೆನ್ನಬಸವಣ್ಣ ತೆಗೆದುಕೊಳ್ರಿ, ಅಂಬಿಗರ ಚೌಡಯ್ಯ, ಮಾದರ ಚೆನ್ನಯ್ಯ, ಲಿಂಗಮ್ಮ, ಹಡಪದ ಲಿಂಗಣ್ಣ, ಹಡಪದ ಅಪ್ಪಣ್ಣ, ಯಾವುದೇ ಶರಣ ತೆಗೆದುಕೊಂಡು ಕೂಡ ಅವರ ವಚನಗಳು ನೋಡ್ಕೊಂಡಿದ್ದೆ ಆದರೆ ಆಧ್ಯಾತ್ಮಿಕದ ಶಿಖರವನ್ನು ಏರಿದ್ರು ಅಂತ ತಿಳ್ಕೊಂಡು ನೋಡ್ತೇವೆ. ಇಂಥ ಅಪ್ರತಿಮವಾಗಿರ್ತಕ್ಕಂಥ ಒಂದು ಸಮಾಜವನ್ನ ಅಲ್ಲಿ ಬಸವಣ್ಣ ಕಟ್ಟರು ಅಂತ ನೋಡ್ತೇವೆ. ಯಾವುದೇ ಪ್ರವಾದಿ ತೆಗೆದುಕೊಂಡು ಕೂಡ ಅವರು ಅಂದು ಸಂದೇಶವನ್ನು ಬಿತ್ತು ಹೋದ್ರು. ಆದರೆ ಅವತ್ತೇ ಆ ಸಂದೇಶವನ್ನು ಪಾಲನೆ ಮಾಡಿ, ಆಚರಣೆ ಮಾಡಿ,
ಆನಂತರ ಅದನ್ನು ತಮ್ಮ ವಚನದಲ್ಲಿ ಬರೆದುಬಿಟ್ಟು ಅವರೂ ಕೂಡ ಗುರುರಾಗಿರ್ತಕ್ಕಂಥ ಒಂದು ಸ್ಥಿತಿನ ಯಾರೂ ಕೂಡ ಮಾಡಿಲ್ಲ ಅಂತ ತಿಳ್ಕೊಳ್ತೇವೆ. ಅದಕ್ಕೆ ಕಾರಣ ಮಹಾಗುರು ಬಸವಣ್ಣ ಅಂತ ತಿಳ್ಕೊಂಡು ಇಂಥ ಅಪ್ರತಿಮವಾಗಿರ್ತಕ್ಕಂಥ ಸಂದೇಶ ಸಾಧನೆಯನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣ ಸಾಮಾನ್ಯ ವ್ಯಕ್ತಿಯಲ್ಲ. ಅವ್ರು ಏನೇನು ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆ ದೊಡ್ಡ ಲಿಸ್ಟನ್ನೇ ಹೇಳ್ಬೋದು. ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು, ಆರ್ಥಿಕ ಕ್ರಾಂತಿಯನ್ನು ಮಾಡಿದ್ರು, ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ರು, ಎಲ್ಲ ಥರದ ಕ್ರಾಂತಿಯನ್ನು ಕೂಡ ಆರ್ಥಿಕ ಕ್ರಾಂತಿಯಲ್ಲಿ ನೋಡ್ತೇವೆ, ಅದೊಂದು ವಿಶೇಷವಾಗಿದೆ. ಇನ್ನು ನಾವು ಶೈಕ್ಷಣಿಕ ಕ್ರಾಂತಿಯನ್ನು ನೋಡಿಕೊಂಡ್ರೆ ಅದಂತೂ ಅಪ್ರತಿಮವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಳ್ತೇವೆ. ಯಾಕೆ ಅಂತಂದರೆ ಒಂದೇ ಒಂದು ತೆಗೆದುಕೊಂಡು ಶೈಕ್ಷಣಿಕ ಕ್ರಾಂತಿ ಅಂದರೆ ಏನು ಅಂತಿಕೊಂಡು ನೋಡಿ, 12ನೇ ಶತಮಾನದಲ್ಲಿ ನೋಡಿಕೊಂಡಾಗ ಅಂಬಿಗರ ಚೌಡ ಹೆಸರು ಹೇಳ್ತದೆ. ಮಾದಾರ ಚೆನ್ನಯ್ಯ, ತುರುಗಾಯಿ ರಾಮಣ್ಣ, ಹಡಪದ ಅಪ್ಪಣ್ಣ ಇವರು ಯಾರೂ ಕೂಡ ಓದು ಬರ ಬರ್ತಿತ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಅಸಂಖ್ಯಾತರಿರ್ತಕ್ಕಂಥ ಶರಣರು ಸಾಮಾನ್ಯ ವ್ಯಕ್ತಿಗಳು, ಕೆಳವರೆಗಿಂತ ಬಂದಿರ್ತಕ್ಕಂಥವ್ರು. ಅಂಥವರಿಗೆ ಬಸವಣ್ಣವರು ಅಲ್ಲಿ ಓದಿಸುವಯ್ಯಗಳು ಅಂತಕ್ಕಂಥವನ್ನ ನೇಮಿಸ್ಬಿಟ್ಟು ಅಲ್ಲಿ ಜಗಲಿಗಳಲ್ಲೇ ಎಲ್ಲ ಕಡೆಗೂ ಕೂಡ ಅವನ್ನ ಕೂರಿಸ್ಬಿಟ್ಟು ಅಲ್ಲಿ ಗುಂಪುಗಳನ್ನ ಮಾಡಿಬಿಟ್ಟು ಅವ್ರಿಗೆ ಎಜುಕೇಷನ್ ಕೊಟ್ಟರು ಅಂತ ಮಾಡ್ತೇವೆ. ಮೊಟ್ಟ ಮೊದಲ ಬಾರಿಗೆ ವಯಸ್ಕರ ಶಿಕ್ಷಣ ಆಚರಣೆ ತಂದಿದ್ದು ಬಸವಣ್ಣವರು. ಇದು ನಾವು ಅರ್ಥ ಮಾಡ್ಕೋಬೇಕಾದ್ರೆ ವಯಸ್ಕರ ಶಿಕ್ಷಣ ಆಚರಣೆ ತಂದುಬಿಟ್ಟು ಎಲ್ಲರಿಗೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಕೂಡ ಅವರು ಅಲ್ಲೇನು ಮಾಡಿದ್ರೆ ಅಲ್ಲಿ ಶಿಕ್ಷಣ ಕೊಟ್ಟರು ಅಂತ ನೋಡ್ತೇವೆ. ಎಷ್ಟು ಆಶ್ಚರ್ಯ ಆಗುತ್ತೆ ಇವತ್ತಿನ ದಿವಸ ನೋಡ್ತೇವೆ. ಆ ಶಿಕ್ಷಣ ಹೇಗಿತ್ತು ಅನ್ನೋದು ಭಾಳ ಆಶ್ಚರ್ಯ. ಅಲ್ಲಿ ಓದು ಬರೆಯನ್ನು ಕರೆಸಿದ್ರು, ಆದರೆ ಓದು ಬರ ಬಂದ ತಕ್ಷಣನೇ ಎಲ್ಲವನ್ನೂ ಕೂಡ ಪಡ್ಕೊಂಡು ಆಗೋದಿಲ್ಲ. ಅದಕ್ಕೆ ಬಸವಣ್ಣರು ಅನುಭವ ಮಂಟಪವನ್ನು ಕಟ್ಟಿದ್ರು. ಅನುಭವ ಮಂಟಪದಲ್ಲಿ ಅನುಭವ ಘೋಷಣೆ ಮಾಡ್ತಕ್ಕಂಥ ವಿಧಾನವನ್ನು ತೋರಿಸ್ಕೊಟ್ರು ಅಂತ ನೋಡ್ತೇವೆ. ಆ ಅನುಭವದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕೂಡ ಅದರ ಭಾಗಿಯಾಗ್ಬೋದು, ಯಾರು ಬೇಕಾದರೂ ಕೂಡ ಭಾಗಿಯಾಗ್ಬೋದು. ಹೆಣ್ಣು ಗಂಡು ಅಂತಕ್ಕಂಥ ಅಲ್ಲಿ ಭೇದ ಇರಲಿಲ್ಲ, ಜಾತಿಗೆ ಆ ಜಾತಿ ಈ ಜಾತಿ ಅಂತಕ್ಕಂಥ ಭೇದ ಇರಲಿಲ್ಲ, ಎಲ್ಲರೂ ಕೂಡ ಅವಕಾಶ ಕೊಟ್ಟರು. ಅವಕಾಶದಲ್ಲಿ ಆ ಶರಣರು ಯಾವ ಥರ ಮಾಡಿಕೊಂಡ್ರು ಅಂದರೆ ಎಲ್ಲಿಯೂ ಕೂಡ ಸಾಂಸಾರಿಕ ಜೀವನ ಅಂತಿಕೊಂಡಲ್ಲ, ಸಾಂಸಾರಿಕ ಜೀವನ ಮೀರಿ ಧಾರ್ಮಿಕ ಜೀವನಕ್ಕೆ ಬಂದು ಧಾರ್ಮಿಕ ಜೀವನವನ್ನು ಕೂಡ ಮೀರಿ ಪಾರಮಾರ್ಥಿಕ ಜೀವನದಲ್ಲಿ ಪರಮಾತ್ಮನ ಕಾಣ್ತಕ್ಕಂಥ ಸ್ಥಿತಿ ಹೇಗೆ ಅಂತ ತಿಳ್ಕೊಂಡು ತೋರಿಸ್ಕೊಟ್ಟು ಅಲ್ಲಿ ನೋಡ್ತೇವೆ. ಅಂತ ಅಪ್ರತಿಮ ಇರತಕ್ಕಂಥ ಮೇಲ್ಮಟ್ಟಕ್ಕೆ ಕರ್ಕೊಂಡೋದು. ಇವತ್ತು ನಾನೊಂದು ಮಾತು ಹೇಳ್ತೇನೆ ನಿಮಗೆ. ಇವತ್ತು 12ನೇ ಶತಮಾನ ಇರ್ತಕ್ಕಂಥ ಯಾವುದೇ ವಚನ ತೆಗೆದುಕೊಳ್ಳ್ರೆ ಅಂಥ ವಚನವನ್ನು ಇವತ್ತು ಎಂತೆಂಥ ದೊಡ್ಡ ವಿದ್ವಾಂಸರುಗಳು, ಪಂಡಿತರುಗಳು ಅಥವಾ ಜ್ಞಾನಪೀಠ ಪ್ರಶಸ್ತಿ ಪಡ್ತಕ್ಕಂಥವರು ಯಾರೂ ಕೂಡ ಒಂದು ವಚನವನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ 12ನೇ ಶತಮಾನದ ಆ ಶರಣರು ಆ ಬಸವಣ್ಣರ ಒಂದು ಗರುಡಿಯಲ್ಲಿ ಹೇಗೆ ಪಳಗಿದ್ರು, ಎಂಥ ಜ್ಞಾನಿಗಳಾಗಿದ್ರು ಅಂತ ತಿಳ್ಕೊಂಡು ನೋಡ್ತೇವೆ. ಇಂಥ ಒಂದು ಪರಿವರ್ತನೆನ ಅಲ್ಲಿ ಬಸವಣ್ಣ ಮಾಡಿದ್ರು ಅಂತ ತಿಳ್ಕೊಡ್ತೀವಿ. ಎಂಥ ಶೈಕ್ಷಣಿಕ ಕ್ರಾಂತಿ. ಒಂದು ಪಕ್ಷ ಅವರು ಏನು ಆ ಶೈಕ್ಷಣಿಕ ಕ್ರಾಂತಿ ಮಾಡಿದ್ರಲ್ಲ, ಆ ಒಂದು ಎಜುಕೇಷನ್ ಕೊಟ್ಟಿರಲ್ಲ, ಅದು ಯಾವ ರೀತಿ ಅಂತ ತಿಳ್ಕೊಂಡು ಇವತ್ತು ನಮಗೇನೋ ಕೂಡ ಸಂಶೋಧನೆಯ ಮೂಲಕವಾಗಿ ಬಂದಿದ್ದೆ. ಆದರೆ ಇವತ್ತು ನಮ್ಮ ಈಗಿನ ಒಂದು ಶಿಕ್ಷಣ ಸಂಸ್ಥೆ ಅಥವಾ ಈ ಒಂದು ಶಿಕ್ಷಣ ಸಂಪೂರ್ಣ ಬದಲಾವಣೆ ಆಗಿದ್ದರೆ ನಿಜಕ್ಕೂ ಕೂಡ ಆ ಶಿಕ್ಷಣ ಉನ್ನತ ವ್ಯವಸ್ಥೆಗೆ ಹೋಗಲಿಕ್ಕೆ ಸಾಧ್ಯ ಉಂಟು. ಅಂತ ಒಂದು ಅನುಭವಪೂರ್ಣವಿರ್ತಕ್ಕಂಥ ಆಧ್ಯಾತ್ಮಿಕವಾಗಿ ನಮ್ಮ ಒಳಗಿನ ಒಂದು ಜ್ಞಾನವನ್ನೇ ಹೊರತಕ್ಕತಕ್ಕಂಥ ಒಂದು ಇದನ್ನು ಅಲ್ಲಿ ಬಸವಣ್ಣ ಕೊಟ್ಟರು ಅಂತಕ್ಕಂಥ ಮಾತನ್ನು ನೋಡ್ತೇವೆ. ಅದಕ್ಕೋಸ್ಕರ ಇಂಥ ಒಂದು ಶೈಕ್ಷಣಿಕ ಕ್ರಾಂತಿ ಅಪ್ರತಿಮವಾಗಿರ್ತಕ್ಕಂಥದ್ದು ನೋಡ್ತೇವೆ. ಇನ್ನು ಎರಡನೇದಾಗಿ ನೋಡ್ತೇವೆ ಜಾತಿ ಪದ್ಧತಿ. ಇವತ್ತಿಗೂ ಕೂಡ ಜನರನ್ನು ತುಂಬ ಶೋಷಣೆ ಆಗ್ತಕ್ಕಂಥ, ಜನರಿಗೆ ತೊಂದರೆ ಆಗ್ತಕ್ಕಂಥ ಜಾತಿ ಪದ್ಧತಿ. ಇದು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಕೂಡ ಇದೆ, ಎಲ್ಲ ಧರ್ಮದಲ್ಲೂ ಕೂಡ ಇದೆ. ಎಲ್ಲ ಧರ್ಮದಲ್ಲೂ ಕೂಡ ಜಾತಿ ಪದ್ಧತಿ ನಿಂತುಕೊಂಡಿದೆ. ಆಶ್ಚರ್ಯ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣರು ಎಂಥ ಒಂದು ಹೋರಾಟ ಮಾಡಿದ್ರು. ಒಂದು ಮಾತನ್ನು ತಿಳ್ಕೋಬೇಕಾಗಿದೆ. 12ನೇ ಶತಮಾನದ ತನಕನೂ ಕೂಡ ಅನೇಕ ಜನ ಪ್ರವಾದಿಗಳು ಆಗೋಗಿದ್ದಾರೆ. ಬುದ್ಧ ಆಗೋಗಿದ್ದಾರೆ, ಮಹಾವೀರ ಆಗೋಗಿದ್ದಾರೆ, ಬಾಕಿದರಲ್ಲೂ ಕೂಡ ಆಗೋಗಿದ್ದಾರೆ. ಅದು ಯಾರ ಕೈನಲ್ಲೂ ಕೂಡ ಆಗದೇ ಇರ್ತಕ್ಕಂಥದ್ದನ್ನು ಅಲ್ಲಿ ಬಸವಣ್ಣ ತೋರಿಸ್ಕೊಡ್ತಾರೆ. ಏನು ಹೇಳ್ತಾರೆ ಇವರು ಅಂತಂದರೆ, ಜಾತಿನ ಯಾಕೆ ಮಾಡ್ತೀರಾ ಅಂತ ಕೇಳ್ತಾರೆ. ಜಾತಿನ ಯಾಕೆ ಮಾಡ್ತೀರಾ ಅಂತ ತಿಳ್ಕೊಂಡು ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಮತ್ತು ಶೂದ್ರ, ಇದು 4 ಶ್ರೇಣೀಕೃತ ಸಮಾಜ ಅಂತ ತಿಳ್ಕೊಂಡಿತ್ತು. ಆನಂತರದಲ್ಲಿ ಪಂಚಮ ಅಂತ ತಿಳ್ಕೊಂಡು ಮತ್ತೊಂದಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥದ್ದು ಒಂದಾದರೆ, ಇನ್ನು ಪಂಚಮರು ಅಂತ ತಿಳ್ಕೊಂಡು ಅದಕ್ಕಿಂತಲೂ ಕೀಳು ವರ್ಗ ಅಂತ ತಿಳ್ಕೊಂಡು ಅವ್ರು ಕರ್ಕೊಂಡಿದ್ರು. ಒಂದು ಮಾತು ಹೇಳ್ತೇನೆ ನಿಮಗೆ. ಈ ಒಂದು ಹಿಂದೂಯಿಸಮ್ ಅಂತ ತಿಳ್ಕೊಂಡಿದೆ. ಹಿಂದೂಯಿಸಮ್ ಅಂತ ತಿಳ್ಕೊಂಡಿದ್ದಾಗ ಇಲ್ಲಿ ಒಂದು ಸಂಸ್ಕಾರ ಅಂತ ತಿಳ್ಕೊಂಡಿದೆ. ಒಂದು ಸಂಸ್ಕಾರ ಅಂತ ತಿಳ್ಕೊಂಡಿದೆ. ಆ ಸಂಸ್ಕಾರವನ್ನು ಒಂದು ಧರ್ಮಕ್ಕೆ ಒಂದು ಸಂಸ್ಕಾರ ಇದೆ ಅಂತ ತಿಳ್ಕೊಂಡಿದ್ದಾಗ ಆ ಸಂಸ್ಕಾರವನ್ನು ಎಲ್ಲರೂ ಕೂಡ ಕೊಟ್ಟರೆ ಮಾತ್ರ ಆ ಧರ್ಮಕ್ಕೆ ಎಂಟ್ರಿ ಆಗುತ್ತೆ. ಆಯ್ತಾ? ಸಂಸ್ಕಾರ ಅಂತಂದ್ರೆ ಏನಪ್ಪ ಅಂತಂದರೆ ಧರ್ಮಕ್ಕೆ ಒಂದು ಪ್ರವೇಶ ಅಂತ ತಿಳ್ಕೊಂಡು ಅರ್ಥ. ಇವತ್ತು ವೈದಿಕರಲ್ಲಿ ಉಪನಯನ ಅಂತ ತಿಳ್ಕೊಂಡಿದೆ, ಲಿಂಗಾಯತರಲ್ಲಿ ಇಷ್ಟಲಿಂಗ ದೀಕ್ಷೆ ಅಂತ ತಿಳ್ಕೊಂಡಿದೆ, ಕ್ರಿಶ್ಚಿಯಾನಿಟಿಯಲ್ಲಿ ಬ್ಯಾಪ್ಟಿಸಮ್ ಅಂತ ತಿಳ್ಕೊಂಡಿದೆ, ಅದೇ ಇಸ್ಲಾಂ ಧರ್ಮದಲ್ಲಾಗಲಿ, ಸಿಖ್ ಧರ್ಮದಲ್ಲಾಗಲಿ, ಬೌದ್ಧ ಧರ್ಮ, ಜೈನ ಧರ್ಮ ಎಲ್ಲದರಲ್ಲೂ ಕೂಡ ಈ ಒಂದು ಸಂಸ್ಕಾರ ಅಂತ ತಿಳ್ಕೊಂಡಿದೆ. ಸಂಸ್ಕಾರ ಅಂದ್ರೆ ಏನಪ್ಪ ಅಂದರೆ ಅಲ್ಲಿ ಎಂಟ್ರಿ ಕೊಡ್ತಕ್ಕ, ಧರ್ಮಕ್ಕೆ ಎಂಟ್ರಿ ಕೊಡ್ತಕ್ಕ. ಇದೇನು ವಿಶೇಷ ಅಂದರೆ ವಿಚಿತ್ರ ನಮಗೆ ಅನ್ನಿಸ್ತಾ ಇದೆ ಅಂತಂದರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ಕ್ಯಾಟಗರಿಗೆ ಮಾತ್ರ ಸಂಸ್ಕಾರ ಇದೆ, ಮತ್ತು ಶೂದ್ರರಿಗಿಲ್ಲ, ಪಂಚಮರಿಗಿಲ್ಲ.
ಹಾಗಾದರೆ ಅವರು ಈ ಒಂದು ಕ್ಯಾಟಗರಿ ಬರಲಿಕ್ಕೆ ಹೇಗೆ ಸಾಧ್ಯ ಉಂಟು? ನಾವು ಹಿಂದೂಗಳು ಅಂತ ತಿಳ್ಕೊಂಡು ಪಾಪ ಹೇಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು? ಯಾಕಂದರೆ ಧರ್ಮದ ಒಂದು ಕ್ಯಾಟಗರಿಗೆ ಹಿಂದೂ ಅಂತ ತಿಳ್ಕೊಂಡು ನಾವೆಲ್ಲವೂ ಕೂಡ ಕರೆದಾಗ ಅವ್ರಿಗೆ ಸಂಸ್ಕಾರ ಕೊಡಲೇಬೇಕಲ್ಲ. ಇವ್ರು ಯಾಕೆ ಕೊಡ್ತಾ ಇಲ್ಲ ಇದು? ಹೌದಾ? ಇದು ನಾವು ನೋಡ್ತಾ ಇದ್ದೇವೆ, ಎಷ್ಟು ತಪ್ಪು ಒಂದು ನೋಡ್ತೇವೆ. ಮತ್ತು ಇನ್ನೊಂದು ಈಗ ಒಂದು ನಡೀತಾ ಇರ್ತಕ್ಕಂಥ ಒಂದು ಘಟನೆ ನೋಡಿಕೊಂಡಾಗ ಒಂದು ಧರ್ಮದಲ್ಲಿ ಒಂದು ಸಂಸ್ಕಾರ ಇರ್ತದೆ, ಒಂದು ಧರ್ಮದಲ್ಲಿ ಒಂದು ಸಂಸ್ಕಾರ ಇರ್ತದೆ. ಅಂದರೆ ವೈಶ್ಯದ ಇದು ಕ್ರಿಶ್ಚಿಯನ್ ಧರ್ಮದಲ್ಲಿ ಒಂದು ಸಂಸ್ಕಾರ ಇದೆ, ಇಸ್ಲಾಂ ಧರ್ಮದಲ್ಲಿ ಒಂದು ಸಂಸ್ಕಾರ ಇದೆ. ಅವರ ಕ್ಯಾಟಗರಿ ಬೇರೆ ಬೇರೆ ಇದೆ. ಸುನ್ನಿ ಮತ್ತು ಇನ್ನೊಂದು ಆ ಥರ ಕ್ಯಾಟಗರಿ ಇದೆ. ಆಮೇಲೆ ಇದರೊಳಗೆ ಕ್ಯಾಥಲಿಕ್ ಅಂತ ಇದೆ, ಪ್ರೊಟೆಸ್ಟೆಂಟ್ ಅಂತ ಇದೆ. ಬೇರೆ ಬೇರೆ ಕ್ಯಾಟಗರಿ ಇದ್ದರೂ ಕೂಡ ಸಂಸ್ಕಾರ ಒಂದೇ ಇರ್ತದೆ. ಹಾಗಾದರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸಂಸ್ಕಾರಕ್ಕೆ ನಾವು ಅಲ್ಲಿ ದ್ವಿಜ ಸಂಸ್ಕಾರ ಅಂತ ತಿಳ್ಕೊಂಡು ಕರಿತೇವೆ, ಅಥವಾ ಉಪನಯನ ಸಂಸ್ಕಾರ ಅಂತ ತಿಳ್ಕೊಂಡು ಕರಿತೇವೆ. ಲಿಂಗಾಯತ ಅಂತಕ್ಕಂಥ ಇದಕ್ಕೆ ಪ್ರತ್ಯೇಕವಾಗಿದೆಯಲ್ಲ ಇದು ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ. ಹಾಗೆ ಇದು ಹೇಗೆ ಅದಕ್ಕೆ ಹೊಂದಾಣಿಕೆ ಆಗುತ್ತೆ? ಹಾಗಾದರೆ ಒಂದು ಧರ್ಮದಲ್ಲಿ ಎರಡು ಸಂಸ್ಕಾರ ಬರಲಿಕ್ಕೆ ಹೇಗೆ ಸಾಧ್ಯ ಉಂಟು? ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಒಂದು ಧರ್ಮದಲ್ಲಿ ಎರಡು ಸಂಸ್ಕಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಲೇ ಇದು ಒಂದು ವಿನೂತನವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಧರ್ಮವನ್ನು ಅಲ್ಲಿ ಕೊಟ್ಟರು ಅಂತಕ್ಕ ನೋಡ್ತೇವೆ. ಅದಕ್ಕೋಸ್ಕರ ಈ ಥರದಲ್ಲಿ ನೋಡಿಕೊಂಡಾಗ ಈ ಒಂದು ಜಾತಿ ಪದ್ಧತಿ ಅಂತ ತಿಳ್ಕೊಂಡು ಏನಿದೆಯಲ್ಲ ಸಂಪೂರ್ಣವಾಗಿ 12 ತೊಲಗಿಸಿದ್ರು. ಅವ್ರು ಒಂದೇ ಒಂದು ಮಾತು ಕೇಳ್ತಾರೆ, ನೀವು ಜಾತಿ ಪದ್ಧತಿಯನ್ನು ಯಾಕೆ ಮಾಡ್ತೀರಾ? ಅವ್ರಿಗೆ ಕೆಳವರ್ಗದರು ಅಂತ ತಿಳ್ಕೊಂಡು ಯಾಕೆ ಅವನ್ನ ತುಳಿತೀರಾ ಅಂತ ತಿಳ್ಕೊಂಡು 12ನೇ ಶತಮಾನದಲ್ಲಿ ಪ್ರಪ್ರಥಮವಾಗಿ ಪ್ರಶ್ನೆ ಮಾಡಿದ್ರು ಬಸವಣ್ಣರು. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಬಸವಣ್ಣರು ಹೇಳ್ತಾರೆ, ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೆಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವ ನರಸದಿರಿಂಬೋ ಕುಲದ ಮುನಿನಾದಿರಿಂಬೋ, ಸಾಕ್ಷಾತ್ ಅಗತ್ಯ ಕಬ್ಬಿಲ, ದೂರ್ವಾಸ ಮುಚ್ಚಿಗ, ಕೌಂಡಿನ್ಯ ಋಷಿ ಮುನಿ ಮೂರುಳುವ ಕಾಣಿರೆ ನಾವಿದ ಕಾಡಿರುವಂತಕ್ಕಂಥ ಮಾತನ್ನು ಹೇಳ್ತಾರೆ ಬಸವಣ್ಣರು. ಅಲ್ಲಿ ಹೇಳ್ತಾ ಇದ್ದಾರೆ, ನೀವು ವ್ಯಾಸ ಮಹರ್ಷಿನ ಗುರು ಅಂತ ತಿಳ್ಕೊಂಡು ಟ್ರೀಟ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ವ್ಯಾಸ ಮಹರ್ಷಿ ಬಹಳ ಶ್ರೇಷ್ಠ ವ್ಯಕ್ತಿ, ಗುರು ಅಂತ ತಿಳ್ಕೊಂಡು ಟ್ರೀಟ್ ಮಾಡ್ತಾರೆ. ಗುರು ಪೂರ್ಣಿಮೆ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಆ ವ್ಯಾಸ ಮಹರ್ಷಿಯಿಂದ ತಿಳ್ಕೊಂಡು. ಯಾಕಂದ್ರೆ ವ್ಯಾಸ ಮಹರ್ಷಿ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ. ಆತ ವೇದಗಳನ್ನು ಅಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥವ್ನು. ಅಲ್ಲಿ ವೇದಗಳ ಸಂಗ್ರಹ ಮಾಡಿಬಿಟ್ಟು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ತಿಳ್ಕೊಂಡು ಹೆಸರು ಕೊಟ್ಟಂಥವ್ನು. ಅದನ್ನು ಬೈಫ್ರಿಗೇಟ್ ಮಾಡಿ ಸಿಸ್ಟಮೆಟಿಕ್ ಯೋಚಿಸತಕ್ಕಂಥವ್ನು. ಮತ್ತೆ ಉಪನಿಷತ್ತನ್ನು ಕೊಟ್ಟಿರ್ತಕ್ಕಂಥವ್ನು. ಅಂದರೆ ಉಪನಿಷತ್ತವನ್ನು ಕೂಡ ಅಲ್ಲಿ ಸಂಗ್ರಹ ಮಾಡಿ ಉಪನಿಷತ್ತಿಗೆ ಅಲ್ಲಿ ಬ್ರಹ್ಮಸೂತ್ರ ಅಂತ ತಿಳ್ಕೊಂಡು ಕೂಡ ಬರೀತಕ್ಕಂಥವ್ರು. ಆನಂತರ ಬ್ರಹ್ಮಸೂತ್ರದ ಒಂದು ಸಾರವನ್ನೇ ಅಲ್ಲಿ ಭಗವದ್ಗೀತೆ ಅಂತ ತಿಳ್ಕೊಂಡು ಬರೀತಕ್ಕವನು. ಇಷ್ಟೆಲ್ಲ ಮಾಡಿರ್ತಕ್ಕಂಥ ವ್ಯಾಸ ಮಹರ್ಷಿ ಯಾರಪ್ಪ ಅಂತಂದರೆ ಆತ ಪರಾಶರ ಋಷಿ ಮುನಿಯ ಮಗ. ಪರಾಶರ ಋಷಿಮುನಿ ಯಾರಪ್ಪ ಅಂತಾರೆ, ಅವನ ಹೆಂಡತಿ ನೋಡಿಕೊಂಡಾಗ ಪರಾಶರ ಋಷಿಮುನಿ ಒಮ್ಮೆ ನದಿಯಲ್ಲಿ ಹೋಗಬೇಕು ಅಂತಿದ್ದಾಗ ಆ ಒಬ್ಬ ಸತ್ಯವತಿ ಅಂತಕ್ಕಂಥ ಬೆಸ್ತರ ಹುಡುಗಿ, ಬೆಸ್ತರ ಹೆಣ್ಮಗಳು, ಅವ್ರನ್ನ ಕರ್ಕೊಂಡು ಹೋಗ್ತಾರೆ ನದಿಯಲ್ಲಿ. ಅವಾಗ ಅವರಿಬ್ಬರು ಕೂಡ ಮದುವೆಯಾಗದೇ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ವ್ಯಾಸ ಮಹರ್ಷಿ. ಆದರೆ ವ್ಯಾಸ ಮಹರ್ಷಿ ಕೀಳರಲ್ಲಿ ಕೀಳು ಕುಲ. ಆದರೆ ಅವನು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಅದ್ಭುತವಾಗಿರ್ತಕ್ಕಂಥದ್ದು. ಅವನು ನೀವು ಕೀಳು ಅಂತ ಕರಿತೀರಾ? ಅವನು ಗುರುವಾಗ್ತಾನೆ, ಇತರನ್ನ ಯಾಕೆ ನೀವು ಕೇಳು ಅಂತ ಕರೀತೀರ? ಹುಟ್ಟಿನಿಂದ ಶ್ರೇಷ್ಠ ಅಂತ ಹೇಳ್ತಾ ಇದ್ದೀರಾ, ಆದರೆ ವ್ಯಾಸ ಮಹರ್ಷಿ ಹುಟ್ಟಿನಿಂದ ಶೂದ್ರ, ಹುಟ್ಟಿನಿಂದ ಪಂಚಮ, ಈ ಥರದಲ್ಲಿ ಆಗ್ತಾ ಇದೆ. ಹಾಗಿದ್ದಾಗ ಅದಕ್ಕೆ ಬಸವಣ್ಣ ಹೇಳ್ತಾರೆ, ಇಂಥ ಒಂದು ಜಾತಿ ವ್ಯವಸ್ಥೆ ಮಾಡಬೇಡಿ. ನಿಮ್ಮ ಪೂರ್ತಿಯಾಗಿರ್ತಕ್ಕಂಥ ಋಷಿಮುನಿಗಳನ್ನ ನೋಡ್ತಾ ಹೋಗಿ ಯಾರೇನು ಅಂತ ತಿಳ್ಕೊಂಡು. ಅದಕ್ಕೆ ಹೇಳ್ತಾರೆ, ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೆಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆ ಅಂತಕ್ಕಂಥ ಒಂದು ಕುಲದ ಹೆಸರದು, ಆ ಕುಲದವಳು. ಆನಂತರ ಅಗಸ್ತ್ಯ ಆಗಲಿ ಯಾರೇ ಆಗಲಿ, ಕೌಂಡಿನ್ಯ ಋಷಿಮುನಿ, ಇವರೆಲ್ಲರೂ ಕೂಡ ಕೀಳು ವರ್ಗದಲ್ಲಿ ಬಂದಿರತಕ್ಕಂಥವ್ರು. ಆದರೆ ಬಹಳ ದೊಡ್ಡ ವಿದ್ವಾಂಸರುಗಳು, ಬಹಳ ದೊಡ್ಡ ಸಂಸ್ಕಾರವಂತರು. ಹಾಗಿದ್ದಾಗ ಜಾತಿ ಯಾಕೆ ಮಾಡ್ತೀರ ಅಂತಕ್ಕಂಥ ಮಾತನ್ನು ಅಲ್ಲಿ ಬಸವಣ್ಣ ಕೇಳ್ತಾರೆ. ಇಂಥ ಇದು ಸ್ಥಿತಿ 12ನೇ ಶತಮಾನದಲ್ಲಿ ಕೊಟ್ಬಿಟ್ಟು ಎಲ್ಲರನ್ನೂ ಕೂಡ ಮೇಲೆ ಕೆತ್ತಾರೆ ಬಸವಣ್ಣರು, ಎಲ್ಲರನ್ನೂ ಕೂಡ ಮೇಲೆ ಕೆತ್ತಾರೆ ಬಸವಣ್ಣರು. ಇಂಥ ಒಂದು ಕ್ರಾಂತಿಯಲ್ಲಿ ಬಸವಣ್ಣ ಆಯಿತು ಅಂತ ತಿಳ್ಕೊಂಡಿರ್ತೇವೆ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟನ್ನೇ ಇಡೀ ಜಗತ್ತಿನಲ್ಲಿ ಇವತ್ತು ನೋಡ್ತೇವೆ, ಯಾವ ಧರ್ಮದಲ್ಲೂ ಕೂಡ ಧರ್ಮ ಸಂಸ್ಕಾರ ಅಂತಕ್ಕ ಹೆಣ್ಣು ಮಕ್ಕಳಿಗಿಲ್ಲ. ನಮ್ಮ ಇದರೊಳಗೂ ಕೂಡ ಅಷ್ಟೇ ಏನಂತಾರೆ, ದೇವಸ್ಥಾನಕ್ಕೆ ಹೋದಾಗ ಗರ್ಭಿಣಿ ಹೋಗಬೇಡಿ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕೆಂದ್ರೆ ರಜಸೂತಕ ಅಂತ ತಿಳ್ಕೊಂಡು, ಹೆಣ್ಣು ಮಕ್ಕಳು ರಜಸೂತಕ ಅಂತ ತಿಳ್ಕೊಂಡು ಅಲ್ಲಿ ಬಸವಣ್ಣ ಅದಕ್ಕೆ 5 ಸೂತ್ರಗಳನ್ನು ಕೂಡ ಕಿತ್ತಾಕ್ತಾರೆ. ಜನನ ಸೂತಕ, ಮರಣ ಸೂತಕ, ಜಾತಿ ಸೂತಕ, ಉಚ್ಚಿಷ್ಟ ಸೂತಕ, ರಜಸೂತಕ, ಈ ಪಂಚಸೂತ್ರಗಳನ್ನು ಕೂಡ ತೊಡೆದು ಹಾಕ್ತಾರೆ ಬಸವಣ್ಣರು. ತೊಡೆದು ಹಾಕ್ಬಿಟ್ಟು ಏನು ಮಾಡ್ತಾರೆ, ನೀವು ಯಾಕೆ ಅದು ಗರ್ಭಗುಡಿಗೆ ಹೋಗ್ತೀರಾ? ಅಲ್ಲಿ ಏನು ದೇವರು ಇದ್ದಾನೆ ಅಂತ ಹೇಳ್ತಾರಲ್ಲ, ಅವನ್ನೇ ನಿಮಗೆ ಎದೆ ಮೇಲೆ ಕೊಡ್ತೀನಿ ಅಂತ ತಿಳ್ಕೊಂಡು ಬಸವಣ್ಣ ನೋಡು, ಅಲ್ಲಿ ಹೆಣ್ಣು ಮಕ್ಕಳು ಎದೆ ಮೇಲೆ ಅಲ್ಲಿ ಪರಮಾತ್ಮನನ್ನು ಕೊಟ್ಟರು, ಅಂದರೆ ಇಷ್ಟಲಿಂಗವನ್ನು ಕೊಟ್ಟರು. ಎಲ್ಲಿ ಹೋಯಿತು ಹಾಗಾದ್ರೆ ಸೂತಕ?
ಈ ಥರದ ದೊಡ್ಡವಾಗಿರ್ತಕ್ಕಂಥ ಒಂದು ಕ್ರಾಂತಿಯನ್ನೇ ಬಸವಣ್ಣ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಒಂದು ಇದನ್ನು ತೆಗೆದುಕೊಂಡಾಗ ಇಲ್ಲಿ ಜಾತೀಯತೆ ಅಂತಕ್ಕಂಥದ್ದು ಅಲ್ಲಿ ತುಂಬ ನಡೀತಾ ಇದೆ. ಆದರೆ ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಮನೋಭಾವ ಅಲ್ಲಿ ಮುಂದುವರಿಬೇಕು ಅಂತ ತಿಳ್ಕೊಂಡ್ಬಿಡ್ತೇವೆ. ನೋಡಿ, ಇವತ್ತೇನಾಗಿದೆ ಅಂದರೆ ಧರ್ಮದಲ್ಲಿರ್ತಕ್ಕಂಥ ಒಂದು ಘರ್ಷಣೆ ಇದೆಯಲ್ಲ, ಅದರಿಂದನೇ ಇವತ್ತು ಜಗತ್ತು ಹೊತ್ತು ಹುರಿತಾ ಇದೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಧರ್ಮ ಇರ್ತಕ್ಕಂಥ ಬೇರೆ ಯಾವುದೂ ಕೂಡ ಇಲ್ಲ. ಇನ್ನು ಒಂದು ದೇಶ ಇನ್ನೊಂದು ಜೊತೆ ಯುದ್ಧ ಮಾಡಿದ್ರು ಕೂಡ ಅದೊಂದು. ಆದರೆ ಇನ್ನು ಎರಡನೇದು ಏನಪ್ಪ ಅಂದರೆ ಧರ್ಮ ಇರ್ತಕ್ಕಂಥ ಒಂದು ವ್ಯತ್ಯಾಸದಿಂದಲೇ ಅಲ್ಲಿ ಉಗ್ರವಾದಿಗಳು ಎಲ್ಲರೂ ಕೂಡ ಆಗಿರ್ತಕ್ಕಂಥದ್ದು. ಅದರಿಂದ ಧರ್ಮದ ಹೆಸರಲ್ಲಿ ನಡೀತಾ ಇರ್ತಿಲ್ಲ. ಇವೆಲ್ಲವೂ ಕೂಡ ಕಳಿಬೇಕು ಅಂತಾಗ ಎಲ್ಲರೂ ಕೂಡ ಒಂದು ಅಂತ ಮಾಡಬೇಕು ಅಂತ ತಿಳ್ಕೊಂಡೆ ಅಲ್ಲಿ ಬಸ್ ನೋಡ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಿ ಅಂತಕ್ಕಂಥ ಮಾತನ್ನ ಬಸ್ ಹೇಳ್ತಾರೆ. ಅದಕ್ಕೋಸ್ಕರ ಈ ರೀತಿಯಲ್ಲಿ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕ್ರಾಂತಿಯನ್ನು ಅಲ್ಲಿ ಬಸವಣ್ಣ ಮಾಡಿದ್ರು. ಇವತ್ತಿಗೂ ಕೂಡ ಅದು ಪ್ರಸ್ತುತ ಅಷ್ಟೇ ಅಲ್ಲ, ಮುಂದಿನ ಇಡೀ ವಿಶ್ವ ಇರೋ ತನಕನೂ ಕೂಡ ಅದು ಪ್ರಸ್ತುತ ಅಂತಕ್ಕಂಥ ಮಾತನ್ನು ನಾವಲ್ಲಿ ಹೊಡ್ಬೋದು. ಹೀಗೆ ಧಾರ್ಮಿಕ ಕ್ಷೇತ್ರ ಸಾಮಾಜಿಕ ಹಾಗೂ ಅಲ್ಲಿ ಶೈಕ್ಷಣಿಕವಾಗಿರ್ತಕ್ಕಂಥ ಇದನ್ನು ಅಲ್ಲಿ ಬಸವಣ್ಣ ಕೊಟ್ಟರು ಅಂತ ಹೇಳ್ತೇವೆ. ಹೆಣ್ಣು ಮಕ್ಕಳಿಗೆ ಧರ್ಮ ಸಂಸ್ಕರಣ ಕೊಟ್ಟರು ಅಂತ ತಿಳ್ಕೊಂಡು ಕೂಡ ನಾವು ನೋಡ್ತೇವೆ. ಈ ಥರದಲ್ಲಿ ಅನೇಕವಾಗಿರ್ತಕ್ಕಂಥ ಇದನ್ನು ಅಲ್ಲಿ ಬಸವಣ್ಣ ಕೊಟ್ಟರು ಅಂತಕ್ಕಂಥ ನಾವು ನೋಡ್ತೇವೆ. ಬಸವಣ್ಣ ಮಾಡ್ತಕ್ಕಂಥ ಅನೇಕ ಕ್ರಾಂತಿಗಳಲ್ಲಿ ಆಧ್ಯಾತ್ಮಿಕ ಕ್ರಾಂತಿ ಕೂಡ ಮುಖ್ಯ, ನೈತಿಕ ಕ್ರಾಂತಿ ಕೂಡ ಬಹಳ ಮುಖ್ಯ. ಈ ಆಧ್ಯಾತ್ಮಿಕ ಕ್ರಾಂತಿ ನೋಡಿಕೊಂಡಾಗ ಅದು ಬಹಳ ವಿಶೇಷ ಅನ್ನಿಸ್ತದೆ ನಮಗೆ. ಯಾಕಂದರೆ ಬಸವಣ್ಣ ಪೂರ್ವದಲ್ಲಿ ವೇದಗಳಿತ್ತು, ಉಪನಿಷತ್ತುಗಳಿತ್ತು, ಆಗಮಗಳಿತ್ತು, ಆನಂತರ ಪುರಾಣಗಳು, ಭಾಗವತ ಇವೆಲ್ಲವೂ ಕೂಡ ತುಂಬಿಟ್ಟಿತ್ತು. ಆನಂತರದಲ್ಲಿ ಭಗವದ್ಗೀತೆ ಆಗಲಿ ಎಲ್ಲವೂ ಕೂಡ ಇತ್ತು. ಅಷ್ಟೆಲ್ಲ ಇದ್ದರೂ ಕೂಡ 12ನೇ ಶತಮಾನದಲ್ಲಿರ್ತಕ್ಕಂಥ ಬಸವಣ್ಣರು ಇವೆಲ್ಲವನ್ನು ಕೂಡ ಕೂಲಂಕಷವಾಗಿ ನೋಡಿದ್ದಾರೆ. ಯಾಕಂದರೆ ವಚನಗಳಲ್ಲಿ ನಿಮಗೆ ಗೊತ್ತಾಗ್ತಿದೆ, ಕೂಲಂಕಷವಾಗಿ ನೋಡಿದ್ದಾರೆ. ಇದೆಲ್ಲದೂ ಕೂಡ ಇದ್ದರೂ ಕೂಡ ಅವಳು ಏನೋ ಒಂದು ಕೊರತೆ ಏನಲ್ಲಿ ಕಾಣ್ತಾ ಇತ್ತು ಬಸವಣ್ಣರಿಗೆ. ಏನಪ್ಪ ಅಂದರೆ ಅದು ಪರಮಾತ್ಮನ ಪೂಜೆ. ನೇರವಾಗಿರ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಪೂಜೆ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿ ಬಸವಣ್ಣ ಒಂದು ಉದ್ದೇಶ. ಯಾಕಂತಂದ್ರೆ ಒಬ್ಬ ಮನುಷ್ಯನಿಗೆ 1000 ವರ್ಷ ಆಯುಷ್ಯ ಇಲ್ಲ, ಇರ್ತಕ್ಕಂಥದ್ದು ಹಬ್ಬಬ್ಬ ಅಂದ್ರೆ 100 ವರ್ಷ, ಹೆಚ್ಚಿನ 100 ವರ್ಷ. ಅದರಲ್ಲಿ ಕಡೆ ಒಂದು 20 ವರ್ಷ ಅಂತೂ ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಇಂಥ ಇದ್ರ ಒಳಗಡೆಗೆ ಮನುಷ್ಯ ಪರಮಾತ್ಮನ ಕಾಣಬೇಕು ಅಂತ ತಿಳ್ಕೊಂಡು ಹೋದಾಗ ಅಲ್ಲಿ ನಮ್ಮದು ಏನಾಗಬೇಕು ಅಂತಾರೆ, ನಮ್ಮ ದೃಷ್ಟಿ ನೇರವಾಗಿ ಪರಮಾತ್ಮನ ಕಡೆ ಹೋಗಬೇಕು. ಹೇಗೆ ಒಂದು ಭೂತ ಕನ್ನಡಿಯನ್ನು ಅಲ್ಲಿ ಸೂರ್ಯನ ಕಿರಣಗಳನ್ನು ಬಿಟ್ಟರೆ ಮುಂದೆ ಅದನ್ನು ಒಂದು ಪೇಪರ್ ಇಟ್ಟಾಗ ಅದು ಹೇಗೆ ಫೋಕಸ್ ಆಗಿ ಅದು ಸುಡ್ತದೋ ಆ ರೀತಿಯಲ್ಲಿ ನಮ್ಮ ಎಲ್ಲ ಗಮನವೂ ಕೂಡ ಎಲ್ಲಿ ಹೋಗಬೇಕು ಅಂದರೆ ನೇರವಾಗಿ ಪರಮಾತ್ಮನ ಕಡೆ ಹೋಗಬೇಕು. ಆಗ ಮಾತ್ರ ಮನುಷ್ಯ ಪರಮಾತ್ಮನ ಕಾಣಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಅಲ್ಲಿ ಬಸವಣ್ಣ ಏನು ಮಾಡಿದ್ರು ಅಂತಂದರೆ ದೇವರು ಬೇರೆ ದೇವತೆಗಳು ಬೇರೆ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕ ಸಂದೇಶ ಕೊಟ್ಟರು ಬಸವಣ್ಣರು. ದೇವರು ಬೇರೆ ದೇವತೆಗಳು ಬೇರೆ, ಇದು ಆಧ್ಯಾತ್ಮಿಕ ಉತ್ತುಂಗ ಅಂತ ತಿಳ್ಕೊಂಡು ನೋಡ್ತೇವೆ. ಏನಾಗಿದೆ ಅಂತಂದರೆ ದೇವರ ಪೂಜೆಯನ್ನು ಯಾರೂ ಕೂಡ ಮಾಡ್ತಾ ಇಲ್ಲ, ಅದರ ಬದಲಾಗಿ ದೇವತೆಗಳ ಪೂಜೆ ನಡೀತಾ ಇರ್ತಕ್ಕಂಥ ಮಾತನ್ನ ಬಸವಣ್ಣ ತಮ್ಮ ಬೇಕಾದಷ್ಟು ವಚನಗಳು ಹೇಳ್ತಾ ಹೋಗಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ದೇವರು ಬೇರೆ ದೇವತೆಗಳು ಬೇರೆ ಅಂತ. ದೇವತೆಗಳನ್ನ ಯಾರೇ ಪೂಜೆ ಮಾಡಿದ್ರು ಅದು ಪ್ರಶ್ನೆ ಬೇರೆ. ಆದರೆ ಬಸವಣ್ಣ ಏನು ಮಾಡಿದ್ರು ಅಂದರೆ ನೇರವಾಗಿ ದೇವರನ್ನ ಪೂಜೆ ಮಾಡಿ ಅಂತ ತಿಳ್ಕೊಂಡೆ ಇಷ್ಟಲಿಂಗವನ್ನು ಕೊಟ್ಟರು ಅಂತ ತಿಳ್ಕೊಂಡು ನೋಡ್ತೇವೆ. ಇದು ಆಧ್ಯಾತ್ಮಿಕದ ಅತ್ಯಂತ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಕ್ರಾಂತಿ ಅಂತಕ್ಕಂಥ ನೋಡ್ತೇವೆ. ಅಂತ ಒಂದು ಇಷ್ಟಲಿಂಗದ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟೆ ಅಲ್ಲಿ ಬಸವಣ್ಣ 12ನೇ ಶತಮಾನದ ಎಲ್ಲವನ್ನು ಕೂಡ ಅಲ್ಲಿ ಬದಲಾವಣೆ ಮಾಡ್ತಾ ಬಂದ್ರು ಅಂತ ನೋಡ್ತೇವೆ. ನೇರವಾಗಿ ಪರಮಾತ್ಮನ ಹೋಗ್ತಕ್ಕಂಥ ಒಂದು ದಾರಿಯನ್ನು ಅಲ್ಲಿ ಬಸವಣ್ಣ ಕೊಡ್ತಾರೆ. ಅದಕ್ಕೆ ಷಟ್ಸ್ಥಲ ವಚನಗಳು ಅಂತ ತಿಳ್ಕೊಂಡಿದ್ದೇವೆ. ವಚನಗಳಲ್ಲಿ 6 ಹಂತಗಳನ್ನ ಕೊಡ್ತಾರೆ. ಅಲ್ಲಿ ಭಕ್ತಸ್ಥಲ, ಮಾಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣಸ್ಥಳ, ಐಕ್ಯಸ್ಥಳ ಅಂತಕ್ಕದ್ದು 6 ಮೆಟ್ಟಿರ್ತಕ್ಕಂಥ ಒಂದು ಏಣಿಯಲ್ಲಿ ಕೊಡ್ತಾರೆ. ಇದರಲ್ಲೂ ಕೂಡ ಬಸವಣ್ಣ ಮಾಡ್ತಕ್ಕ ಎಲ್ಲವನ್ನೂ ಕೂಡ ತೋರಿಸ್ತಾರೆ. ಭಕ್ತಸ್ಥಲ್ಲಿ ಹೇಗಿರಬೇಕು, ಮಾಹೇಶ್ವರಸ್ಥಲ್ಲಿ ಹೇಗಿರಬೇಕು ಅಂತ ಅಲ್ಲಿ ಹಂತ ಹಂತವಾಗಿ ತೋರಿಸ್ತಾ ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಈಗಿನಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ಬಸವಣ್ಣವ್ರನ್ನ ನಾವು ಸಮಾಜ ಸುಧಾರಕ ಅಂತ ತಿಳ್ಕೊಂಡು ಹೇಳ್ತೇವೆ. ಹೀಗೆ ತಾನೇ ಅಲ್ಲಿ ಬಸವಣ್ಣವರಿಗೆ ಅಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಕೂಡ ಕೊಟ್ಟರು. ಅದು ಎಲ್ಲಕ್ಕಿಂತ ಮಿಗಿಲಾಗಿ ಬಸವಣ್ಣ ಮಹಾಗುರು. ಅವರು ಸಾಮಾನ್ಯ ವ್ಯಕ್ತಿಗಳೆಲ್ಲ ವಿಶ್ವಕ್ಕೆ ಮಹಾಗುರು ಅಂತಕ್ಕಂಥ ಮಾತು ನೋಡ್ತೇವೆ. ಇಲ್ಲಿ ಏನು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರಲ್ಲ, ಆರ್ಥಿಕ ಕ್ರಾಂತಿಯನ್ನು ಮಾಡಿದ್ರಲ್ಲ, ಅಥವಾ ಯಾವುದೇ ಕ್ರಾಂತಿಗಳು ಮಾಡಲ್ಲ, ಅವೆಲ್ಲವೂ ಕೂಡ ಏನಪ್ಪ ಅಂದರೆ ಆಧ್ಯಾತ್ಮಿಕ ಪಥಕ್ಕೆ ಹೋಗ್ತಾ ಇರ್ತಕ್ಕಂಥ ಮನುಷ್ಯನಿಗೆ ಸಿಗ್ತಕ್ಕಂಥ ಬೈ ಪ್ರಾಡಕ್ಟ್ಸ್ಗಳು. ಅಂದರೆ ಈಗ ಬಸವಣ್ಣ ಪೂರ್ಣವಾಗಿ ಆಧ್ಯಾತ್ಮಿಕತೆಗೆ ಹೋಗಬೇಕು ಅಂತ ಜನ ಮೇಲೆ ಕೆತ್ತಾಗ ಅದು ಸಮಾಜ ಸುಧಾರಣೆ ಆಗಲೇಬೇಕಿತ್ತು. ಯಾವ ವ್ಯಕ್ತಿ ಡಿಸ್ಕ್ರಿಮಿನೇಷನ್ ಮಾಡ್ತಾನಲ್ಲ, ಇನ್ನೊಬ್ಬ ವ್ಯಕ್ತಿನ ಡಿಸ್ಕ್ರಿಮಿನೇಷನ್ ಮಾಡಿಬಿಟ್ಟು ಅವನು ಕೀಳು ನಾನು ಮೇಲೆ ಅಂತ ತಿಳ್ಕೊಂಡು ಹೇಳ್ತಾನಲ್ಲ, ಅವನು ಪರಮಾತ್ಮತೆ ಹೋಗೋದಿಲ್ಲ. ಯಾವ ವ್ಯಕ್ತಿ ಕೆಲಸವನ್ನು ಮಾಡೋದಿಲ್ವಲ್ಲ ಆ ವ್ಯಕ್ತಿನೂ ಕೂಡ ಮೇಲಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರ ಮನಸ್ಸು ವಿಚ್ಛಿದ್ರ ಆಗಿರ್ತದೆ. ಅದಕ್ಕೆ ಹೇಳ್ತಾರೆ ಬಸವಣ್ಣರು ಅಲ್ಲಿ ಮನಸ್ಸನ್ನು ವಿಕಾಸ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡ್ಬಿಟ್ಟೆ ಮನಸ್ಸನ್ನು ವಿಕಾಸ ಮಾಡ್ಕೊಳ್ತಕ್ಕಂಥ ಸೂತ್ರವನ್ನು ಕೊಡ್ತಾ ಬರ್ತಾರೆ ಬಸವಣ್ಣ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ
ನಾವು ಪರಮಾತ್ಮದ ಹೋಗಬೇಕು ಅಂತಂದಾಗ ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು, ನಿರ್ಮಲವಾಗಿರಬೇಕು. ಯಾಕಂದರೆ ಪರಮಾತ್ಮ ಒಂದು ಗುಣ ನಿರ್ಮಲತ್ವ ಅಂತ ತಿಳ್ಕೊಂಡು, ನಾವು ಕೂಡ ನಿರ್ಮಲವಾಗಿದ್ದರೆ, ನಮ್ಮ ಮನಸ್ಸು ನಿರ್ಮಲವಾಗಿದ್ದರೆ ಪರಮಾತ್ಮನ ಕರ್ಕೋತಾನೆ, ಇಲ್ಲ ಕರ್ಕೊಳಕ್ಕಾಗೋದಿಲ್ಲ. ಅದರಿಂದ ಭಕ್ತಿಗೆ ಹೊಸ ಆಯಾಮವನ್ನೇ ಕೊಡ್ತಾರೆ ಬಸವಣ್ಣರು. ಭಕ್ತಿ ಅಂದರೆ ಕೇವಲ ಪೂಜೆ ಅಲ್ಲ, ಪೂಜೆಕ್ಕೂ ಧ್ಯಾನ ಅಲ್ಲ, ಜಪ ಅಲ್ಲ, ತಪ ಅಲ್ಲ. ಭಕ್ತಿ ಅಂತಂದ್ರೆ ನಿಮ್ಮ ನಡವಳಿಕೆಗಳನ್ನ ನೀವು ತಿದ್ಕೋಬೇಕು ಅಂತಕ್ಕಂಥ ಮಾತನಲ್ಲಿ ಬಸವಣ್ಣ ಹೇಳ್ತಾರೆ. ಅದು ಇದು ಇವತ್ತಿಗೂ ಕೂಡ ಪ್ರಸ್ತುತ ಅಂತಕ್ಕ ನೋಡ್ತೇವೆ. ಯಾಕಂದ್ರೆ ನಮ್ಮನ್ನು ನಾವು ತಿದ್ಕೊಳ್ತಾ ಹೋದ್ರೆ ಆನಂತರದಲ್ಲಿ ಪೂಜೆ ಜೊತೆಗೆ ಇದ್ದಾಗ ಆಗ ನಮಗೆ ಪರಮಾತ್ಮ ಸಿಗ್ತಾನೆ. ಆ ಥರ ನಮ್ಮ ತಿದ್ಕೋಬೇಕು ಅಂದಾಗ ಡಿಸ್ಕ್ರಿಮಿನೇಷನ್ ತೆಗೆದುಹಾಕಬೇಕು. ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಅವನು ಕೀಳು ಅಂತ ಕರೀತಾನೋ ಅವನ್ನ ಪರಮಾತ್ಮ ಸೇರಿಸೋದಿಲ್ಲ. ಯಾಕಂದ್ರೆ ಇವನ ಮನಸ್ಸೇ ಕಲುಷಿತ ಆಗಿರುತ್ತೆ. ಆನಂತರದಲ್ಲಿ ಕಾಯಕ ಸಿದ್ಧಾಂತವನ್ನು ಕೊಟ್ಟರು. ಕಾಯಕ ಸಿದ್ಧಾಂತವು ಕೂಡ ಬಹಳ ವಿಶೇಷವಿರ್ತಕ್ಕಂಥ ಸಿದ್ಧಾಂತ. ಕೆಲಸ ಬೇರೆ, ಕಾಯಕ ಬೇರೆ. ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಕೆಲಸವೇ ಬೇರೆ, ಕಾಯಕವೇ ಬೇರೆ. ಕೆಲಸ ಅಂತಕ್ಕಂಥದ್ದು ಅಲ್ಲಿ ಹಣಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ವೃತ್ತಿ ಅದು. ಆದರೆ ಕಾಯಕ ಅಂತಕ್ಕಂಥದ್ದು ಏನಪ್ಪ ಅಂದರೆ ಪರಮಾತ್ಮನ ಸ್ಮರಣೆಯಲ್ಲಿ ಪರಮಾತ್ಮ ಈ ನನಗೆ ಕೆಲಸವನ್ನು ಕೊಟ್ಟಿದ್ದಾನೆ, ಅದನ್ನು ನಾನು ಪ್ರಾಮಾಣಿಕತೆಯಿಂದ ಎಳ್ಳಷ್ಟು ಕೂಡ ಲೋಪ ಇಲ್ಲದಂಥ ರೀತಿಯಲ್ಲಿ ಅವನ ಸ್ಮರಣೆಯಿಂದ ಮಾಡಬೇಕು ಅಂತಕ್ಕಂಥ ಕಾಯಕ ಆಗ್ತದೆ. ಅದರಿಂದ ಕಾಯಕ ಬೇರೆ, ಅಲ್ಲಿ ಕೆಲಸ ಬೇರೆ. ನಾವು ಏನು ಪರಮಾತ್ಮ ಕೊಡ್ತಕ್ಕಂಥ ಕಾಯಕ ಅಂತಕ್ಕಂಥ ಒಂದು ನಂಬಿಕೆಯಿಂದ ನಾವು ಮಾಡ್ತೀವಲ್ಲ, ಅಲ್ಲಿ ಎಳ್ಳಷ್ಟು ಕೂಡ ಲೋಪ ಇರಬಾರ್ದು. ಆ ರೀತಿಯಲ್ಲಿ ಅವರು ಕಾಯಕ ತತ್ವವನ್ನು ಕೊಡ್ತಾರೆ. ಹೀಗೆ ಅಲ್ಲಿ ಲೋಪ ಇತ್ತು ಅಂತಂದರೆ ಅವನು ಭಕ್ತನಲ್ಲ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಹುಸಿಯ ನುಡಿಯನ ಭಕ್ತ, ವ್ಯಸನ ಕೆಳಸನ ಭಕ್ತ, ವಿಷಯಗಳತನಿಗೆ ತೃಣವು ನೋಡ ಬಯಸನಲ್ಲ ಭಕ್ತ ಅಂತಕ್ಕಂಥ ಮಾಡ್ತಾರೆ. ಭಕ್ತನಿಗೆ ವ್ಯಾಖ್ಯಾನ ಕೊಡ್ತಾರೆ ಇಲ್ಲಿ ಬಸವಣ್ಣರು. ಅಂದರೆ ಭಕ್ತ ಅಂತಂದ್ರೆ ಕೇವಲ ಪೂಜೆ ಮಾಡ್ತಕ್ಕಂಥ ಭಕ್ತ ಅಲ್ಲ, ತನ್ನ ನಡವಳಿಕೆಗಳನ್ನ ತಿದ್ಕೊಂಡಿರ್ತಾನಲ್ಲ ಅವನು ನಿಜವಾದ ಭಕ್ತ ಅಂತಕ್ಕಂಥ ಮಾತನಲ್ಲಿ ಬಸವಣ್ಣ ಹೇಳ್ತಾರೆ. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಮೌಢ್ಯತೆಗೆ ತೆಗೆದುಕೊಂಡಾಗ ಶರಣರು ದೊಡ್ಡ ಕ್ರಾಂತಿಯನ್ನು ಮಾಡೋದು ಅಂತ ನೋಡ್ತೇವೆ. ಅದರ ರೂವಾರಿಯಲ್ಲಿ ಬಸವಣ್ಣರು ಅಂತ ನೋಡ್ತೇವೆ. ಎಷ್ಟು ಆಶ್ಚರ್ಯ ಆಗ್ತದೆ ರೀ. ಬಸವಣ್ಣ 12ನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಇವತ್ತು ರಾಹುಕಾಲ ಗುಳಿಕ ಕಾಲ ನೋಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಮನೆಯಿಂದ ಹೊರಗೆ ಹೋಗ್ಬೇಕು ಅಂದ್ರೆ ರಾಹುಕಾಲ. ಆಶ್ಚರ್ಯ ಆಗುತ್ತೆ ನಮಗೆ. ಮದುವೆಯಲ್ಲಿ ಇದು ಮಾಡಬೇಕು ಅಂದ್ರೆ ರಾಹುಕಾಲ ಗುಳಿಕಾಲ ನೋಡ್ತಾ ಇರ್ತಾರೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಪರಮಾತ್ಮ ಕೊಡಿರ್ತಕ್ಕಂಥ ಕಾಲ ಇದು. ಆ ಪರಮಾತ್ಮ ಕೊಡಿರ್ತಕ್ಕಂಥ ಕಾಲದಲ್ಲಿ ನೀನು ಹೆಂಗೆ ದೋಷ ಹುಡುಕ್ತೀಯ ಅಂತಕ್ಕಂಥ ಮಾತನ್ನು ಕೇಳಿದ್ರೆ ಬಸವಣ್ಣರು ಆ ರಾಹುಕಾಲ ಗುಳಿಕಾಲ ನೋಡಿದ್ರೆ ಪರಮಾತ್ಮ ಕೊಡ್ತಕ್ಕಂಥ ಕಾಲ ದೋಷ ಹುಡುತಂಗೆ ಆಗುತ್ತೆ ಅಂತಕ್ಕಂಥ ಮಾತನ್ನಲ್ಲಿ ಹೇಳ್ತಾರೆ. ಆಶ್ಚರ್ಯ ಆಗುತ್ತೆ ನಮಗೆ. ಇವತ್ತು ನಾವು ಆ ರಾಹುಕಾಲ ಅಂತ ತಿಳ್ಕೊಂಡು ಗುಳಿಕ ಕಾಲ ಅಂತ ತಿಳ್ಕೊಂಡು ನೋಡ್ತಾ ಹೋದ್ರೆ ಎಷ್ಟು ಅಸಂಬದ್ಧ ಅಂತ ತಿಳ್ಕೊಂಡು ನಮಗೆ ಅನ್ನಿಸ್ತದೆ. ಇವತ್ತು ಇಂಡಿಯನ್ಸಿಗೆ ಯಾಕೆ ಈ ರಾಹುಕಾಲ ಕಾಡ್ತಾ ಇದೆ, ಅಮೆರಿಕಾದವ್ರು ಯಾಕೆ ರಾಹುಕಾಲ ಕಾಣ್ತಾ ಇಲ್ಲ? ಒಂದು ವಿವೇಚನೆ ಇಲ್ಲದೆ ಏನು ಮಾಡ್ತೀವಿ, ರಾಹುಕಾಲ ಗುಳಿಕಾಲ ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಡು ಮಾಡ್ತೇವೆ. ಅದಕ್ಕೋಸ್ಕರ ಇಂಥವೆಲ್ಲೂ ಕಿತ್ತಾಕೋರು. ಇನ್ನೊಂದು ವಿಶೇಷ ಅಂತಂದ್ರೆ ಇವತ್ತು ನಮ್ಮ ಸೈಂಟಿಸ್ಟ್ಗಳು ಉಪಗ್ರಹವನ್ನು ಬಿಡ್ತಕ್ಕಂಥ ಸೈಂಟಿಸ್ಟ್ಗಳು ಕೂಡ ಈ ರಾಹುಕಾಲ ಗುಳಿಕಾಲ ನೋಡ್ತಕ್ಕಂಥ ರೀತಿನ ಅಲ್ಲಿ ಬಂದಿತ್ತಂದ್ರೆ ಎಷ್ಟು ವಿಪರ್ಯಾಸ ಆಗಿರಬೇಕು ನೋಡ್ಕೊಳ್ಳಿ. ಅದಕ್ಕೋಸ್ಕರ ಇಂಥ ಮೌಢ್ಯತೆಯನ್ನು 900 ವರ್ಷಗಳ ಹಿಂದೆ ಕಿತ್ತಾಕರು ಬಸವಣ್ಣರು. 900 ವರ್ಷಗಳ ಹಿಂದೆ ಅಲ್ಲಿ ಕಿತ್ತಾಕರು ಅಂತ ನೋಡಿದೆ. ಒಂದೆರಡಲ್ಲ, ಬೇಕಾದಷ್ಟು ನಮ್ಮಿರ್ತಕ್ಕಂಥ ದೌರ್ಬಲ್ಯಗಳನ್ನು, ಸಂಪ್ರದಾಯಗಳನ್ನು ಎಲ್ಲವನ್ನೂ ಕೂಡ ಕಿತ್ತಾಕರು ನೋಡ್ತೇವೆ. ಅದಕ್ಕೋಸ್ಕರ ಇಲ್ಲಿ ತಿಳ್ಕೊಬೇಕಾಗಿದೆ, ಬಸವಣ್ಣರು ತುಂಬ ಯುನಿಕ್ ಆಗಿ ಅವರ ತತ್ವಗಳು ಕೂಡ ಅಲ್ಲಿ ಮೇಲ್ಪಟ್ಟದಾವೆ ಅಂತ ತಿಳ್ಕೊಂಡು ನೋಡ್ತೇವೆ. ಇವತ್ತು ಅವ್ರು ಕೊಡ್ತಕ್ಕಂಥ ಸಂದೇಶ ಏನ್ರಿ ಅಂತಂದ್ರೆ ಎಲ್ಲರೂ ಕೂಡ ಸರಿಯಾಗಿರ್ತಕ್ಕಂಥ ಸಮಬಾಳ್ವೆನ ಮಾಡಿ ಅಂತಕ್ಕಂಥದ್ದು. ಆಯ್ತಾ, ಸಮಬಾಳ್ವೆನ ಮಾಡಿ ಅಂತಕ್ಕಂಥದ್ದು ಇದು ಮುಖ್ಯ. ಒಂದು ವಿಶೇಷ ಏನಪ್ಪ ಅಂತಂದ್ರೆ ಈ ಆರ್ಥಿಕ ಕ್ರಾಂತಿಯನ್ನು ಕೊಡಬೇಕಾದ್ರೆ ಒಂದು ಮಾತು ಹೇಳ್ತೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿದ್ದಾಗ ಒಂದು ಮಾತು ಹೇಳಿದ್ರಿ. ಏನಂತ ಹೇಳಿದ್ರು ಅಂತಂದ್ರೆ, ನೀವು ಇಡೀ ರಾಷ್ಟ್ರಕ್ಕೆ ಕೊಟ್ಟ ಸಂದೇಶ ಅದು, ನೀವು ಒಂದು ವಾರದಲ್ಲಿ ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟವನ್ನು ನೀವು ಬಿಟ್ಟಿದ್ದೆ ಆದರೆ ನಮ್ಮ ರಾಷ್ಟ್ರದ ಆರ್ಥಿಕ ಸ್ಥಿತಿ ನಮ್ಮ ಮೇಲ್ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳಿದರು. ಆದರೆ ಬಸವಣ್ಣ ಹೇಳ್ತಾರೆ ಅಂದರೆ, ನೀವು ಒಂದು ವಾರದಲ್ಲಿ ಒಂದು ದಿನದಲ್ಲಿ ಒಂದೊತ್ತು ಕೂಡ ಊಟ ಮಾಡೋದು ಬಿಡಬೇಕಾಗಿಲ್ಲ, ಆದರೆ ಒಂದು ಅಗಳನ್ನು ಕೂಡ ಬಿಡದಂತೆ ನೀವು ಉಪಯೋಗಿಸ್ಕೊಂಡಿದ್ದೆ ಆದರೆ ಇಡೀ ರಾಷ್ಟ್ರ ಉದ್ಧಾರ ಆಗುತ್ತೆ ಅಂತ ತಿಳ್ಕೊಂಡು. ಆಯ್ತಾ, ಇವತ್ತು ನೋಡ್ತಾ ಇದ್ದೇವೆ, ಇವತ್ತು ಕಲ್ಯಾಣ ಮಂಟಪಗಳು ನೋಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ, ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಗೊತ್ತಾಗುತ್ತೆ. ಅಂದರೆ ಈ ಥರದಲ್ಲಿ ಬಸವಣ್ಣರು ತಿದ್ದಿದ್ರು ಅಂತಕ್ಕಂಥ ಮಾತನಾಡ್ತಾರೆ. ಹೀಗೆ ನಾನಾ ಥರದಲ್ಲಿ ಬಸವಣ್ಣರು ಹೊಸ ಆಯಾಮಗಳಲ್ಲಿ ಅವ್ರು ಕೊಡ್ತಕ್ಕಂಥ ಸಂದೇಶಗಳು ಭಾಳ ಮೇಲ್ಮಟ್ಟದಾಗಿವೆ ಅಂತಕ್ಕಂಥ ನಾನು ನೋಡ್ತಾ ಇದ್ದೇವೆ. ಹೀಗೆ ನಮ್ಮ ಆನಂತರ ನೈತಿಕ ಕ್ರಾಂತಿ ಇದು ಭಾಳ ಮುಖ್ಯವಾದ ನೀತಿ ಬೋಧನೆ ಕೊಡ್ತಾರೆ ಬಸವಣ್ಣರು. ಏನು ಕಳಬೇಡ, ಕೊಲೆ ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಬೇಡ,
ತನ್ನ ಬಣ್ಣಿಸಬೇಡ, ಇದರ ಹಳಿಯಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತಕ್ಕಂಥ ಮಾತನ್ನು ಬಸವಣ್ಣ ಹೇಳಿದ್ದಾರೆ. ತುಂಬ ಸರಳವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಕೂಡ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಬಸವಣ್ಣ ಆ ಬೋಧನೆ ಕೊಡ್ತಾರೆ. ಇವತ್ತು 10 ಕಮೆಂಡ್ಮೆಂಟ್ಸ್ ಅಂತ ತಿಳ್ಕೊಂಡು ಕ್ರಿಶ್ಚಿಯಾನಿಟಿನಲ್ಲಿದೆ, ಆದರೆ ಇಲ್ಲಿ ಕೇವಲ 7 ಸೂತ್ರಗಳನ್ನ ಬಸವಣ್ಣರು ಕೊಟ್ಟ ಬಿಟ್ಟು ಅದನ್ನು ಪಾಲನೆ ಮಾಡಿರಿ ಅಂತ ತಿಳ್ಕೊಂಡು ಹೇಳಿದ್ರು. ಇದನ್ನು ಪಾಲನೆ ಮಾಡಿದ್ದೆ ಆದರೆ ಇವತ್ತು ಮನುಷ್ಯ ಆಧ್ಯಾತ್ಮಿಕ ಉತ್ತುಂಗಕ್ಕೆ ಹೋಗ್ತಾನೆ ಅಂತ ತಿಳ್ಕೊಂಡು ನೋಡ್ತೇವೆ. ಅದಕ್ಕೋಸ್ಕರ ಇಲ್ಲಿ ಬಸವಣ್ಣರು ಕೊಡ್ತಕ್ಕಂಥ ಒಂದು ನೈತಿಕ ಕ್ರಾಂತಿ ಇದೆಯಲ್ಲ, ಇದು ಅಪ್ರತಿಮವಾಗಿರ್ತಕ್ಕಂಥ ತಿಳ್ಕೊಂಡು ನೋಡ್ತೇವೆ. ಆನಂತರ ಬಿಹೇವಿಯರ್ನ ಚೇಂಜ್ ಮಾಡತಕ್ಕಂಥದ್ದು. ನೀವು ಇನ್ನೊಬ್ಬರನ್ನ ಅಲ್ಲಿ ಯಾವ ರೀತಿ ಕಾಣಬೇಕು ಅಂದರೆ, ಮನೆಗೆ ಬಂದರೆ ಅವನು ಯಾವ ರೀತಿ ಕಾಣಬೇಕು, ನಿಮ್ಮ ಸಂಸ್ಕೃತಿ ಹೇಗಿರಬೇಕು ಅಂತ ತಿಳ್ಕೊಂಡು ಕೂಡ ತೋರಿಸ್ಕೊಟ್ರು ಬಸವಣ್ಣರು. ಏನೇ ಬಂದಿರಿ ಹದುಳಿ ಬಿದ್ದಿರಿ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ನಿಮ್ಮ ಶೆರೆ ಹುಟ್ಟೆ ಹೊಡೆಯುವುದೇ, ಕೊಡಲಿದ್ದಂದು ಗುಣವಿಲ್ಲದಿದ್ದಡೆ ಕೆಡೆ ಮೂವಕವಿದ ಮನೆ ಕೂಡ ಸಂಗಮದೇವ ಅಂತಕ್ಕಂಥ ಮಾತಂದ್ರೆ, ಒಬ್ಬ ಮನುಷ್ಯ ಮನೆಗೆ ಬಂದರೆ, ಯಾರಾದರೂ ಕೂಡ ಮನೆಗೆ ಬಂದರೆ ಯಾವ ರೀತಿ ಅವನು ಇನ್ವೈಟ್ ಮಾಡಬೇಕು ಅಂತಕ್ಕಂಥ, ಯಾವ ರೀತಿ ಅವನು ಬರಮಾಡ್ಕೋಬೇಕು ಅಂತಕ್ಕಂಥ, ಎಷ್ಟು ಆತ್ಮೀಯತೆಯನ್ನು ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಬಸವಣ್ಣ ಕೊಡ್ತಾರೆ. ಹೀಗೆ ನಮ್ಮ ನಡೆ ನುಡಿ ಆಚಾರ ವಿಚಾರ ಎಲ್ಲವನ್ನೂ ಕೂಡ ಬಸವಣ್ಣ ಕಳಿಸ್ತಾರೆ. ಅದಕ್ಕೆ ಹರಿಹರ ಕವಿ ಹೇಳ್ತಾರೆ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ ಅಂತಕ್ಕಂಥ ಮಾತಾಡಿದ್ರು. ನಮಗೆ ನಡೆಯನ್ನು ಕಲಿಸ್ಕೊಟ್ರು ಬಸವಣ್ಣರು. ಅದಕ್ಕೆ ಸಿದ್ದರಾಮೇಶ್ವರು ಕೂಡ ಹೇಳ್ತಾರೆ, ನಡೆ ಅಂತಂದ್ರೆ ಅದು ಬಸವಣ್ಣ ಅಂತ ತಿಳ್ಕೊಂಡು, ನುಡಿ ಅಂದ್ರೆ ಅದು ಬಸವಣ್ಣ ಅಂತ ತಿಳ್ಕೊಂಡು, ಅವರೇ ಹೈಯೆಸ್ಟ್ ಅಂತ ತಿಳ್ಕೊಂಡು. ಈಗ ಉದಾಹರಣೆ ಕೊಡ್ತೇನೆ ನಿಮಗೆ. ಎವರೆಸ್ಟ್ ಶಿಖರ ಇದೆಯಲ್ಲ, ಅದು ವಿಶ್ವದ ಅತ್ಯಂತ ಎತ್ತರವಿರ್ತಕ್ಕಂಥ ಶಿಖರ. ಅದು ಆ ಶಿಖರಕ್ಕಿಂತಲೂ ಕೂಡ ಎತ್ತರವಿರ್ತಕ್ಕಂಥ ಶಿಖರ ಯಾವುದೂ ಕೂಡ ಇಲ್ಲ, ಅದನ್ನು ನಾವು ಹತ್ತಬಹುದು. ಹಾಗೆ ಬಸವಣ್ಣ ಕೊಡ್ತಕ್ಕಂಥ ತತ್ವ ಇದೆಯಲ್ಲ, ಅದೇ ಹೈಯೆಸ್ಟ್. ಅದು ಅದಕ್ಕಿಂತ ಹೆಚ್ಚಿಗೆ ಎತ್ತುತ್ತಿನ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಹೈಯೆಸ್ಟ್ ಅಲ್ಲೇ ಮುಟ್ಟಿದ್ದಾರೆ ಬಸವಣ್ಣರು. ಅದಕ್ಕೆ ಮಾತುತಾ ಬಸವಣ್ಣ, ನೀತಿತಾ ಬಸವಣ್ಣ ಅಂತಕ್ಕಂಥ ಮಾತನ್ನ ಸಿದ್ದರಾಮೇಶ್ವರ ಹೇಳ್ತಾರೆ. ಬಸವಣ್ಣರ ಮಾತಿದೆಯಲ್ಲ, ಅದೇ ಹೈಯೆಸ್ಟ್ ಅಂತ ತಿಳ್ಕೊಂಡು ಅದಕ್ಕಿಂತ ಮೀಲಾಗಿರ್ತಕ್ಕಂಥ ರೀತಿ ಮಾತನಾಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಮಾತನ್ನು ಕಲಿಸ್ಕೊಡ್ತಾರೆ. ನುಡಿದರೆ ಮುತ್ತಿನ ಹಾಳದಂತಿರಬೇಕು, ನುಡಿದರೆ ಮಾಣಿಕ್ಯ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೋದೇನೆ ಬೇಕು ಅಂತಕ್ಕಂಥ ಮಾತಾಡ. ಅವ್ರು ಹೇಳ್ತಾರೆ, ನುಡಿದರೆ ಸ್ಟಾಪ್ ಮಾಡ್ತಾರೆ. ನುಡಿದರೆ ಮಾತಾಡ್ತೀಯಾ, ಮಾತಾಡಿದ್ರೆ ನುಡಿದರೆ ಮುತ್ತಿನ ಹಾರ ಅಂತಿರಬೇಕು, ಇಲ್ಲಾಂದ್ರೆ ಮಾತಾಡಬೇಡ. ಆದರೆ ಯಾವ ರೀತಿಯಲ್ಲಿ ನಮ್ಮ ನಡೆನ ಸಣ್ಣ ವಿಷಯಗಳಿಂದ, ನಮ್ಮ ಸಣ್ಣ ಸಣ್ಣ ವಿಷಯಗಳಿಂದ ಅವತಿದ್ದಾರೆ. ಯಾರೂ ಕೂಡ ಯಾವ ಪ್ರವಾದಿಯೂ ಕೂಡ ಈ ಥರದಲ್ಲಿ ಮಾಡಿಲ್ಲ. ಒಬ್ಬ ಮನುಷ್ಯನನ್ನ ಸರ್ವಾಂಗೀಕರಣವಾಗಿರ್ತಕ್ಕಂಥ ರೀತಿಯಲ್ಲಿ ತಿದ್ದಕ್ಕಂಥ ಒಂದು ವ್ಯಕ್ತಿತ್ವ ಅದು ಬಸವಣ್ಣ ತಿಳ್ಕೊಂಡು ನೋಡ್ತೇವೆ. ಅವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರ ಅಂತಿರಬೇಕು. ನಿನ್ನ ನುಡಿ ತುಂಬ ಚೆನ್ನಾಗಿರಬೇಕು, ಅದು ಮುತ್ತಿನ ಹಾರ ಅಂತಿರಬೇಕು. ಮಾಣಿಕ್ಯ ದೀಪ್ತಿ ಅಂತಿರಬೇಕು. ಮಾಣಿಕ್ಯ ಅಂದರೆ ಸ್ವಯಂ ಬೆಳಕು ಕೊಡ್ತಕ್ಕಂಥದ್ದು. ನಿನ್ನ ಮಾತಾಡ್ತಿದ್ದಾಗ ಅಲ್ಲಿ ಜ್ಞಾನ ಬರ್ತಾ ಇರಬೇಕು, ಅನವಶ್ಯಕ ಮಾತಾಡ್ತಕ್ಕಂಥಲ್ಲ, ಹರಟೆ ಹೊಡಿತಕ್ಕಂಥಲ್ಲ. ಈ ಥರದಲ್ಲಿ ಬಸವಣ್ಣ ಅಲ್ಲಿತ್ತಿದ್ರು ಅಂತ ಕೊಡ್ತಾರೆ. ಹಾಗಾಗಿ 12ನೇ ಶತಮಾನ ಶರಣರು ಅವ್ರು ಏನು ಮಾತಾಡಿದ್ರು ಕೂಡ ವಚನ ಆಯ್ತು ರೀ. ಅದು ಏನು ಮಾತಾಡಿದ್ರು ಕೂಡ ವಚನ ಅಂತ ತಿಳ್ಕೊಂಡು ಅನಿಸ್ಕೋತು. ಹಾಗಾಗಿ ಲಕ್ಷಾಂತರ ವಚನಗಳು ಅಲ್ಲಿ ಬಂದು ಅಂತ ತಿಳ್ಕೊಳ್ತೇವೆ. ನಮ್ಮ ದುರ್ದೈವ ಇವತ್ತು ನಮಗೆ ಸಿಕ್ಕಿರ್ತಕ್ಕ ಕೇವಲ 15,000 ವಚನ. ಬಸವಣ್ಣ ಬರ್ತಕ್ಕಂಥ ಲಕ್ಷಾಂತರ ವಚನ, ಪ್ರಭುದೇವರು ಬಂದಿರ್ತಕ್ಕಂಥ 280 ಕೋಟಿ ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರ ಲಿಸ್ಟ್ ಕೊಡ್ತಾರೆ. ನಮಗೆ ಸಿಕ್ಕಿರ್ತಕ್ಕ ಕೇವಲ 1500 ವಚನ ಬಸವಣ್ಣವ್ರದ್ದು. ಹೀಗೆ 12ನೇ ಶತಮಾನದ 15,000 ವಚನಗಳು ಸಿಕ್ಕಿದ್ದಾವೆ. ಆದರೆ ತೊಂದರೆ ಇಲ್ಲ, ಆ 15,000 ವಚನದಲ್ಲಿ ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಕ್ರಾಂತಿಯನ್ನು ಮಾಡಬಹುದು ಅಂತ ಒಂದು ತತ್ವ ಸಿದ್ಧಾಂತಗಳು ಅಡಗಿದ್ದೇವೆ ಅಂತ ತಿಳ್ಕೊಳ್ತೇವೆ. ಆಧ್ಯಾತ್ಮಿಕ ಕ್ರಾಂತಿ ಇದೆ, ಅಲ್ಲಿ ಧ್ಯಾನ ಇದೆ, ಆಯ್ತಾ, ಧ್ಯಾನ ಇದೆ, ಪ್ರಾಣಾಯಾಮ ಇದೆ, ಪರಮಾತ್ಮನ ಹತ್ರ ಹೋಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಧನೆಯೂ ಕೂಡ ಅಲ್ಲಿ ಅಡಗಿದೆ ಅಂತ ನೋಡ್ತೇವೆ. ಈ ಥರದಲ್ಲಿ ಬಸವಣ್ಣರು ನಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಸ್ಮರಣೆ ಮಾಡ್ತಕ್ಕಂಥ ಒಂದು ದಿನ ಇದು. ನೀವೆಲ್ಲರೂ ಕೂಡ ಬಸವಣ್ಣರ ಪೂಜೆ ಮಾಡಿ, ಅಷ್ಟೇ ಅಲ್ಲ, ಅವ್ರೇನು ಕೊಟ್ಟಿದ್ದಾರಲ್ಲ ಅದನ್ನು ಆಚರಣೆಗೆ ತಾನೆ ಗಾಂಧೀಜಿಯವರು ಹೇಳ್ತಾರಲ್ಲ, ಆ ಥರದಲ್ಲಿ ಬಸವಣ್ಣ ಕೊಡ್ತಕ್ಕಂಥ ತತ್ವಗಳನ್ನ ಆಚರಣೆ ತಂದುಕೊಳ್ಳಿ. ಆಗ ನಾವಷ್ಟೇ ಇಂಪ್ರೂವ್ ಆಗೋದಿಲ್ಲ, ನಮ್ಮ ದೇಶವನ್ನು ಕೂಡ ಇಂಪ್ರೂವ್ ಮಾಡ್ತೇವೆ. ಇಡೀ ಜಗತ್ತು ಬೆಲೆಗಾಗಿ ನಮ್ಮನ್ನು ನೋಡಬೇಕು, ಬೆಲೆಗಾಗಿ ಬಸವಣ್ಣ ನೋಡಬೇಕು, ಆ ಥರ ಮಾಡಬೇಕು ಅಂತ ನೋಡ್ತೇವೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಏನಂತ ಹೇಳ್ತೇನೆ ನಿಮಗೆ, ಆಚರಣೆ ತಂದು ಏನಾಗುತ್ತೆ ಅಂತ ತಿಳ್ಕೊಂಡು, ಮದ್ರಾಸ್ನಲ್ಲಿ 1875ನೇ ಇಸ್ವಿಯಲ್ಲಿ ಒಬ್ಬರು CP ಬ್ರೌನ್ ಅಂತ ಬರ್ತಾರೆ. CP ಬ್ರೌನ್ ಅಂತ ಅವರು ಜಡ್ಜ್ ಆಗಿದ್ರು, ಬ್ರಿಟಿಷ್ ಅಧಿಕಾರಿ ಜಡ್ಜ್ ಆಗಿದ್ರು. ಜಡ್ಜ್ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಅವ್ರೇನು ಮಾಡಿದ್ರು, ಅವರು ಗಮನಿಸ್ತಾ ಇದ್ರು, ತಮ್ಮ ಕ್ಲೈಂಟ್ಸ್ ಬರ್ತಕ್ಕಂಥ ಜನಗಳು ಗಮನಿಸ್ತಾ ಇದ್ರು. ಆದರೆ ಒಂದು ಕ್ಯಾಟಗರಿ ಜನ ಬರ್ತಾ ಇದ್ರು. ಬಂದಾಗ ಆಶ್ಚರ್ಯ ಆಗ್ತಿತ್ತು ಅವ್ರು ನೋಡಿದ್ರೆ, ಯಾರಾದರೂ ಕೂಡ ಅವರ ವಿರುದ್ಧ ಕೇಸ್ ಹಾಕಿರ್ತಾರಲ್ಲ, ಅದು ನೋಡಿಕೊಂಡಾಗ ಅವ್ರು ಸತ್ಯವನ್ನೇ ಹೇಳ್ತಾ ಇದ್ರು. ನಾನು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ರು, ಸರಿ ಮಾಡಿದ್ರೆ ನಾನು ಸರಿ ಅಂತ ಹೇಳ್ತಾ ಇದ್ರು.
ವಿಭೂತಿಯನ್ನು ಧರಿಸ್ತಾ ಇದ್ರು. ಆದರೆ ಹೆಣ್ಣು ಮಕ್ಕಳಿಗೆ ತುಂಬ ಗೌರವ ಕೊಡ್ತಾರೆ. ಎಲ್ಲವನ್ನೂ ಕೂಡ ಗಮನಿಸ್ತಾರೆ ಆ CP ಬ್ರೌನ್, ಯಾರು ಜಡ್ಜು. ಅವರಿಗೆ ಆಶ್ಚರ್ಯ ಆಗುತ್ತೆ, ಇಂಥ ಜನ ಎಲ್ಲಿದ್ದಾರೆ? ಅವ್ರ ರಿಲೇಟಿವೇ ಏನಾದರೂ ಕೂಡ ತಪ್ಪು ಮಾಡಿದ್ರೆ ಸಾಕ್ಷಿ ಹೇಳಲಿಕ್ಕೆ ಬಂದಾಗ ಆ ರಿಲೇಟಿವ್ ಹೇಳ್ತಿದ್ದ ಅವನು ತಪ್ಪು ಮಾಡಿದ್ದಾನೆ ಅಂತ ತಿಳ್ಕೊಂಡು, ಈ ಥರ ಜನ ಇದಾರಲ್ಲ ಅಂತ ತಿಳ್ಕೊಂಡು ಆಶ್ಚರ್ಯ ಆಯ್ತು ಅವರಿಗೆ. ಅವ್ರು ಯಾರು 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 ಅಂತ ತಿಳ್ಕೊಂಡು ಕುತೂಹಲ ಆಯಿತು. ಅಲ್ಲ, ಅಲ್ಲಿದ್ದವ್ರನ್ನ ಕೇಳಿದ್ರೆ ಯಾರು ಅವರು ಅಂತ ತಿಳ್ಕೊಂಡು ಅವಾಗ ಹೇಳಿದ್ರೆ ಅವರಿಗೆ ಲಿಂಗಾಯತರು ಅಂತ ಕರೀತಾರೆ ಅಂತ, ಅವರಿಗೆ ಲಿಂಗಾಯತರು ಅಂತ ಕರೀತಾರೆ ಅಂತ. ಇವ್ರಿಗೆ ಇನ್ನೂ ಆಶ್ಚರ್ಯ ಆಯಿತು. ಹಾಗಾದ್ರೆ ಯಾರು ಇವ್ರ ಗುರು ಯಾರು ಅಂತ ನೋಡಿದ್ರು. ಅವಾಗ ಹೇಳಿದ್ರು ಅಲ್ಲಿ ಬಸವಣ್ಣ ಅಂತಕ್ಕಂಥ ಗುರು 12ನೇ ಶತಮಾನದಲ್ಲಿ ಆಗಿದ್ದಾರೆ ಅಂತ. ಅವ್ರಿಗೆ ಇನ್ನೂ ಆಶ್ಚರ್ಯ ಆಯ್ತು. ಅವಾಗ ಬಸವಣ್ಣ ಅಂದ್ರೆ ಯಾರು ಹುಡುಕ್ಬೇಕಲ್ಲ ಅಂತ ಹೇಳಿದಾಗ ಒಂದೇ ಒಂದು ಗ್ರಂಥ ಸಿಕ್ತು, ಪಾಲ್ಕಿರ್ಕೆ ಸೋಮನ ತೋರಿತಕ್ಕಂಥ ಬಸವ ಪುರಾಣ. ಆ ಬಸವ ಪುರಾಣ ನೋಡಿದ್ರೆ ತೆಲುಗಿನಲ್ಲಿದೆ, ಅದು ತೆಲುಗಿನಲ್ಲಿದೆ. ಆವಾಗ CP ಬ್ರೌನ್ ಏನು ಮಾಡಿದ್ರು ಅಂತಂದ್ರೆ ಸ್ವತಃ ತೆಲುಗನ್ನ ಅವರು ಕಲಿತ್ಕೊಂಡ್ಬಿಟ್ಟು ಆ ಬಸವ ಪುರಾಣವನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಅಂದಾಗ ತಿಳ್ಕೊಬೇಕು, ನಾವು ಆಚರಣೆಗೆ ತಂದರೆ, ಒಂದು ಆಚರಣೆಗೆ ತಂದರೆ ಎಂತೆಂಥ ಪ್ರತಿಭಾನಾದರೂ ಅದು ಬೇಕು ಬೇಕು ಅನ್ನಿಸ್ತಾರೆ. ಬಸವನ ತತ್ವಗಳು ಅಷ್ಟು ಅಮೂಲ್ಯವಾಗಿದೆ ಅಂತಕ್ಕದ್ದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಸುಮ್ಮನೆ ಮಾಡ್ತಕ್ಕಂಥಲ್ಲ ಬಸವ ಜಯಂತಿಯನ್ನು ಆಚರಣೆ ತರಬೇಕು. ಕಡೆ ಪಕ್ಷ ಪ್ರತಿ ಬಸವ ಜಯಂತಿಯಲ್ಲೂ ಕೂಡ ಒಂದು 3 ತತ್ವಗಳನ್ನಾದರೂ ಕೂಡ ಆಚರಣೆ ತರ್ತೀನಿ ಅಂತಕ್ಕಂಥ ಸಂಕಲ್ಪ ಮಾಡ್ಕೊಳ್ರಿ. ಅದನ್ನ ಕೆಡಬಿಡದೆ ನೀವು ಆಚರಣೆ ತಂದುಕೊಳ್ಳಿ. ಏನು ವಚನಗಳು ಅಲ್ಲೆಲ್ಲ ಸಿಗ್ತಾ ಹೋಯ್ತಲ್ಲ, ಯಡಿಯೂರು ಸಿದ್ಧಲಿಂಗೇಶ್ವರಿ ಸಿಗ್ತದ್ದು. ಆ ವಚನ ಸಿಕ್ಕಾಗ ಯಡಿಯೂರು ಸಿದ್ಧಲಿಂಗ ಆಶ್ಚರ್ಯ ಆಗಿಬಿಟ್ಟು ಅದನ್ನ ಮತ್ತೆ ಪ್ರತಿ ಮಾಡಿಬಿಟ್ಟು 101 ಜನ ವಿರಕ್ತನ ಕರೆದುಬಿಟ್ಟು ಮಾಡುವಂತೆ ಕೊಡ್ತೇವೆ. ಅಂದ್ರೆ ಅಲ್ಲಿಂದ ಇಲ್ಲಿ ತನಕನೂ ಕೂಡ ಜನಪದರು ಬಸವಣ್ಣವ್ರನ್ನ ಅಲ್ಲಿ ಹಾಡ್ತಾ ಹೊಗಳ್ತಾ ಬಂದಿದ್ದಾರೆ. ಅನೇಕ ಜನ ಶರಣರು ಬಂದಿದ್ದಾರೆ, ಅವರೆಲ್ಲರೂ ಕೂಡ ಹಾಡ್ತಾ ಬಂದಿದ್ದಾರೆ. ಇವತ್ತಿಗೂ ಕೂಡ ಬಸವಣ್ಣ ಪ್ರಸ್ತುತ, ಮುಂದೆಯೂ ಕೂಡ ಬಸವಣ್ಣ ಪ್ರಸ್ತುತ. ಇನ್ನೊಂದು ಮುಖ್ಯ ವಿಶೇಷ ಅಂದ್ರೆ ಬಸವಣ್ಣ ಅಂತಂದ್ರೆ ಅಲ್ಲಿ ಜಾತಿ ಭೇದ ಇಲ್ಲ. ಬಸವಣ್ಣ ಎಲ್ಲರಿಗೂ ಕೂಡ ಗುರು, ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥವ್ರು ಬಸವಣ್ಣರು. ಯಾಕಂದ್ರೆ ಬಸವಣ್ಣ ಅಂತ ಲಿಂಗಾಯತರಿಗೆ ಸೀಮಿತ ಖಂಡಿತ ಅಲ್ಲ. ಅದು ಯಾರಿಗೆ ಪರಮಾತ್ಮ ಬೇಕು ಅಂತ ಹೇಳ್ತಾರೋ ಅವೆಲ್ಲರಿಗೂ ಕೂಡ ಬಸವಣ್ಣರು ಬೇಕು. ಯಾರಿಗೆ ನೀತಿ ಅಂತಕ್ಕಂಥದ್ದು ಬೇಕು ಅಂತಿದೆಯೋ ಅವೆಲ್ಲರಿಗೂ ಕೂಡ ಬಸವಣ್ಣ ಬೇಕು. ಯಾರಿಗೆ ಆರ್ಥಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ, ನೈತಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ ಯಾವ ಒಂದು ವಿಷಯದಲ್ಲೇ ಆಗಿರಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಸ್ಟಡಿ ಮಾಡಬೇಕು ಅಂತಿದ್ರೋ, ಅಳವಡಿಸ್ಕೋಬೇಕು ಅಂತಿರೋ ಅವೆಲ್ಲರಿಗೂ ಕೂಡ ಬಸವಣ್ಣನೇ ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಅದಕ್ಕೋಸ್ಕರ ಬಸವಣ್ಣ ಜಾತಿಯ ಗುರು ಅಲ್ಲ, ಆಯ್ತಾ, ಒಂದು ಸೀಮಿತವಿರ್ತಕ್ಕಂಥ ವರ್ಗಕ್ಕೆ ಸೀಮಿತ ಅಲ್ಲ. ಅವರು ವಿಶ್ವಕ್ಕೆ ವಿಶ್ವಕ್ಕೆ ಗುರು ಅಂತಕ್ಕಂಥದ್ದನ್ನು ನೋಡ್ತೇವೆ. ಎಲ್ಲರಿಗೂ ಕೂಡ ಬೇಕಾಗ್ತ ತಮ್ಮಲ್ಲಿರ್ತಕ್ಕಂಥ ಸ್ವಾರ್ಥವನ್ನು ಬಿಟ್ಟು ನೋಡಿದ್ದೆ ಆದರೆ ಆಗ ಬಸವಣ್ಣರು ಕಾಣ್ತಾರೆ. ನಮ್ಮಲ್ಲಿ ಸ್ವಾರ್ಥ ಇಟ್ಕೊಂಡಾಗ ಬಸವಣ್ಣರು ಒಂದು ಗುಂಪಿನ ನಾಯಕ ಅಂತ ಕಾಣ್ತಾರೆ. ಅದರಿಂದ ಸ್ವಾರ್ಥವನ್ನು ಬಿಟ್ಟು ನೋಡಿ, ಬೇರೆ ದೇಶಗಳು ನೋಡ್ಕೊಂಡಾಗ ಅವ್ರು ನಿಜಕ್ಕೂ ಕೂಡ ಸ್ವಾರ್ಥವನ್ನು ಬಿಟ್ಟು ನೋಡ್ತಾರೆ. ನಮ್ಮಲ್ಲೂ ಕೂಡ ಸ್ವಾರ್ಥವನ್ನು ಬಿಟ್ಟು ನೋಡಬೇಕು. ಇವತ್ತು ದಲಿತರು ಅಂತ ತಿಳ್ಕೊಂಡಿದ್ದಾರೆ, ಆಯ್ತಾ, ದಲಿತರು ಅಂತ ತಿಳ್ಕೊಂಡಿದ್ದಾರೆ. ಅವ್ರು ನೋಡಾಗ ನಮಗೆ ತುಂಬ ಬೇಜಾರಾಗುತ್ತೆ. ದಲಿತರು ನೋಡ್ಕೊಂಡಾಗ ನಾನು ಹೇಳ್ತೀನಿ ಅವರಿಗೆ, ಬಸವಣ್ಣವರು ನಿಮಗೋಸ್ಕರ ಎಷ್ಟು ಶ್ರಮಿಸಿದ್ದಾರೆ, ಎಂಥ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ ಬಸವಣ್ಣವರು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರಿಗೋಸ್ಕರ ಮಾಡಿದ್ದಾರೆ? ನಿಮ್ಮೆಲ್ಲರೂ ಕೂಡ ಮಾಡಿದ್ದಾರೆ. ಅದರಿಂದ ಅವ್ರ ಹತ್ರ ಬರಬೇಕಾದ್ರೆ ಏನು ಮಾಡ್ಕೋಬೇಕು ಅಂತ ತಿಳ್ಕೊಂಡು ನೋಡ್ಕೊಳ್ಳಿ. ನಿಮಗೂ ಗುರು, ಎಲ್ಲರಿಗೂ ಕೂಡ ಗುರು ಅಂತ ನೋಡ್ತೇವೆ. ಅದಕ್ಕೋಸ್ಕರ ಎಲ್ಲರೂ ಕೂಡ 12ನೇ ಶತಮಾನದಿಂದ ನಂತರ ಬರ್ತಕ್ಕಂಥ ಹೇಳ್ತಾರೆ ಬಸವಣ್ಣನ ರಾಯ ಪೂರ್ವಾಚಾರ್ಯ ಅಂತ ಕರೀತಾರೆ. ಆಯ್ತಾ, ರಾಯ ಪೂರ್ವಾಚಾರ್ಯ ಅಂತ ಕರೀತಾರೆ. ಪೂರ್ವಾಚಾರ್ಯ ಅಂದ್ರೆ ಜಗದ್ಗುರು ಅಂತ, ರಾಯ ಪೂರ್ವಾಚಾರ್ಯ ಅಂದ್ರೆ ಜಗದ್ಗುರುಗಳ ಗುರು ಅಂತ ತಿಳ್ಕೊಂಡು, ಆಯ್ತಾ, ಅಂದನೇ ಕರೆದಿದ್ದಾರೆ. ಎಷ್ಟೋ ಜನ ಬ್ರಾಹ್ಮಣ ಕವಿಗಳು ಎಷ್ಟು ಚೆನ್ನಾಗಿ ಬಸವಣ್ಣ ಹೇಳಿದ್ದಾರೆ ಅಂತಂದ್ರೆ ತುಂಬಾ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಬಸವಣ್ಣ ಅರ್ಥ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸಮಾಜಕ್ಕೆ, ಇಂದಿನ ಒಂದು ದೇಶಕ್ಕೆ, ಇಡೀ ವಿಶ್ವಕ್ಕೆ ಇವತ್ತು ಬೇಕಾಗಿದೆ ಬಸವಣ್ಣ ತತ್ವ ಸಂದೇಶಗಳು. ಅವರು ಮಹಾಗುರು ಅಂತ ತಿಳ್ಕೊಳ್ಳಿ. ಅವರ ಒಂದು ಸಂದೇಶಗಳು ಎಲ್ಲರೂ ಕೂಡ ಬೇಕಾಗಿದೆ, ಮುಂದಿನ ಜನಾಂಗಕ್ಕೂ ಕೂಡ ಬೇಕಾಗಿದೆ. ಅವರು ಎಂದಿಗೂ ಕೂಡ ಪ್ರಸ್ತುತ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ, ಇವತ್ತು ನೀವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀರಾ. ನಿಮಗೆ ಬಸವಣ್ಣರು ಎಲ್ಲ ರೀತಿಯಲ್ಲೂ ಕೂಡ ಜ್ಞಾನವನ್ನು ಕೊಡಲಿ, ಆಧ್ಯಾತ್ಮಿಕ ಉತ್ತಮಕ್ಕೆ ಹೋಗಲಿ, ಸಹಾಯ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಕೂಡ ಶರಣಾರ್ಥಿಗಳು.